ಈ ಕಡೆ ಬಂದಿರ್ಬೇಕು ಅಲ್ಲ ಪೇ ನಾ ಕಾಣಿಸ್ತೀನಿ ಇಲ್ಲೋ ಇಲ್ಲ ಇಲ್ಲ ಕೊಡು ಹಿಂಗ್ ಮುಂದದ ಈಗ ಕೊಡು ಈಗ ಕೊಡು ಆಯ್ತು. ಕಿಮರ್ಥಂ ಶಪ್ತವಾನ್ ದೇವ ಹ್ಯಪರಾಧ ವಿವರ್ಜಿತಂ ಅವಿಚಾರ್ಯ ಜಗನ್ನಾಥ ಕಿಮ್ಮಯ ಚರಿತಂ ತವ. ನನ್ನ ತಪ್ಪಾದ್ರೂ ಏನ್ ನಡೆದಿತ್ತು ನನ್ನಿಂದ? ನಮ್ಮ ಭೃತ್ಯರೇನೋ ಅಪರಾಧ ಮಾಡಿದ್ರು ನಿಜ, ಆದರೆ ನನ್ನದೇ ಸ್ವಂತದ ಅಪರಾಧ ಅದಲ್ಲ. ಹಾಗಿದ್ದಾಗ ನನಗೆ ಏನೋ ಒಂದು ಸಣ್ಣ ಪುಟ್ಟ ಶಾಪವನ್ನು ಕೊಟ್ರೆ ಹೆಂಗೋ ತಡ್ಕೊಳ್ಬಹುದು. ನೀನು ಪಿಶಾಚಿಯಾಗಿ ಯಾವ ಜೀವಂ ಈ ಇದಕ್ಕೆ ಕಲಿಯುಗ ಪರ್ಯಂತವಾಗಿ ಪಿಶಾಚಿಯಾಗಿರುವಂತ ಹೇಳ್ಬಿಟ್ರೆ ಎಂತ ದೊಡ್ಡ ಮತ್ತೆ ಶಿಕ್ಷೆ ಆದೀತು. ನಜಾನೇಹಂ ಕಿಂಚಿದಪಿ ತವ ದುಃಖ ಕರಂ ಹರೆ ಹಾ ದುಃಖ ಮತುಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ ಅಂತ ಜೋರಾಗಿ ಅಳ್ತಾ ಇದ್ದಾನೆ. ಯಾಕಂದ್ರೆ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿಲ್ಲ ಅಂತ. ಪರಮಾತ್ಮ ಎಂದೂ ಕೂಡ ಅವರ ಯೋಗ್ಯತೆಗೆ ಮೀರಿ ಅಥವಾ ಯೋಗ್ಯತೆಗೆ ಅಲ್ಲದ ಶಿಕ್ಷೆಯನ್ನು ಕೊಡೋದೇ ಇಲ್ಲ. ಅವರಿಗೇನು ಸರಿಯಾದದ್ದು ಉಚಿತವಾದದ್ದು ಅದನ್ನೇ ಪರಮಾತ್ಮ ಮಾಡಿರ್ತಾರೆ. ಆದರೂ ಭಗವಂತ ಅಂತಾನೆ ಭಕ್ತರ ಮೇಲೆ ಅವನಿಗಿರುವ ಪ್ರೀತಿ ಅಂತಹದ್ದು ನೋಡ್ರಿ. ಹೇಳ್ತಾನೆ ಶ್ರೀನಿವಾಸ ಉವಾಚ ಪಾಪಿಷ್ಠೋಹಂ ದುರಾಚಾರೋ ಅಸ್ಮ್ಯ ವಿಚಾರಿ ನೃಪೋತ್ತಮ ಅಜ್ಞಾನೇನಾತಿ ದುಃಖೇನ ವೃಥಾ ಶಾಪೋ ಮಯಾರ್ಪಿತ. ಏನ್ ಮಾಡೋದು? ಅತಿ ದುಃಖ, ಮನಸ್ಸಿಗೆ ಬಹಳ ನೋವಾದಾಗ ಮಾತುಗಳು ಹೇಗೆ ಬರ್ತಾವ ನಮ್ಮ ಕಂಟ್ರೋಲ್ ನೋಡೋದಿರೋದಿಲ್ಲ. ಅಷ್ಟು ಬಹಳ ದುಃಖ ಆಗಿದೆ, ತಲೆ ಮೇಲೆ ಏಟಿದೆ. ಆ ಏಟಿನ ಭರಕ್ಕೆ ಆ ದುಃಖಕ್ಕೆ ಮಾತೇ ಹೊರಗೆ ಬರಲಿಲ್ಲ. ಆ ದುಃಖದ ಕಾರಣದಿಂದ ಅತಿ ದುಃಖೇನ ಮತ್ತು ಅಜ್ಞಾನೇನ ಅಂತಂತ ನನಗೆ ಗೊತ್ತಾಗಿಲ್ಲ. ಸಿಟ್ಟಿನೊಳಗೆ ಏನ್ ಮಾತಾಡ್ತಾನೆ ಗೊತ್ತಾಗೋದಿಲ್ಲ. ಯಾವಾಗಲೂ ಮಾತು ಒಂದು ಸಲ ಆಡಿದ್ರೆ ಹೋಯ್ತು ಅಂತ ಮತ್ತು ವಾಪಸ್ ಬರುವುದಿಲ್ಲ. ಹಾಗೆ ಸಿಟ್ಟಿನಲ್ಲೇ ಆಡಿದ ಮಾತು ಅದಾಗಿತ್ತು ಅಂತ ಪರಮಾತ್ಮ ಮತ್ತೆ ಲೀಲೆಯಿಂದ ಹೇಳ್ತಾ ಇದ್ದಾನೆ. ಪಾಪಿಷ್ಠೋಹಂ, ನಾನು ಪಾಪಿಷ್ಠ, ದುರಾಚಾರಿ, ನಾನು ಅನ್ಯಾಯವಾಗಿ ನಿನ್ನ ಮೇಲೆ ನಾನು ಶಿಕ್ಷೆ ಕೊಟ್ಟು ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತಥಾಪಿ ಇಷ್ಟಾದರೂ ಕೂಡ ಏನೋ ಅಜ್ಞಾನದಿಂದ ಮಾಡಿದೆ, ಅತಿ ದುಃಖದಿಂದ ಮಾಡಿದೆ, ಅದು ನನ್ನ ಮಾತು ಮಾತ್ರ ಸುಳ್ಳಾಗೋದಿಲ್ಲ. ಏನ್ ಮಾಡೋದು? ಮಾತಿಗೆ ಏನೂ ಉಪಾಯ ಇಲ್ಲ. ಈಗಾಗಲೇ ಹೇಳ್ಬಿಟ್ಟಿನಿ ನೀನು ಪಿಶಾಚಿ ಆಗ್ಬೇಕು ಅಂತ. ಋಷಿಗಳು ಮುನಿಗಳು ಭಗವದ್ ಭಕ್ತರು ಆಡಿದ ಮಾತೇ ಸತ್ಯ ಆಗ್ತದಂತ ಆದ್ಮೇಲೆ ನನ್ನ ಮಾತು ಇನ್ನು ಸತ್ಯ ಆಗೋದಿಲ್ಲ ಅಂತಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಆಗೇ ಆಗ್ತದೆ, ಹೌದಾ? ಆದ್ದರಿಂದ ಸತ್ಯ ಅಂತ ನನ್ನ ಹೆಸರು, ಸತ್ಯವಾದ ಮಾತನ್ನೇ ಆಡಿದ್ದೀನಿ. ಆದ್ದರಿಂದ ಯಥೋ ತಥೋ ಮದ್ವಚ ಸತ್ಯಂ ಮದ್ಭಕ್ತ ಮಾಂ ಉಪಾಸತೆ. ಹೀಗಾಗಿ ನನ್ನ ಭಕ್ತರು ಹೇಳ್ತಾರೆ ನಿನ್ನ ಮಾತು ಸತ್ಯ ಆಗೇ ಆಗ್ತದೆ. ಹೀಗಾಗಿ ಏನ್ ಮಾಡಬೇಕು? ಮಚ್ಛಾಪೋನ್ ಅನೃತೋ ಭೂಯಾತ್ ಇತಿ ವೇದ ವಿದೋ ವಿದುಹು ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖಿ ಭವ ಪ್ರಭೋ. ಈ ಕಡೆ ನಿನಗೆ ಶಾಪ ಕೊಟ್ಟಿದ್ದಕ್ಕೆ ದುಃಖ ಆಗಿದೆ, ಮನಸ್ಸಿಗೆ ನೋವು. ಯಾಕೆಂದ್ರೆ ಭಕ್ತರ ಮೇಲೆ ಪ್ರೀತಿ ಭಗವಂತನಿಗೆ. ಆದರೆ ನನ್ನ ಮಾತು ಕೂಡ ಸುಳ್ಳಾಗೋದಿಲ್ಲ. ಯಾಕೆ? ಅದು ನಿನಗೆ ಯೋಗ್ಯವಾದದ್ದೇ ಆದದ್ದರಿಂದ ಅದನ್ನು ಕೊಟ್ಟೆ ಅಂತ ಹೇಳ್ತಾರೆ. ಭವಿಷ್ಯತಿ ನೃಪಶ್ರೇಷ್ಠ ಆಕಾಶ ಇತಿ ನಾಮವಾನ್ ಸೋಪಿ ದಾಸ್ಯತಿ ಮೇ ಕನ್ಯಾಂ ನಾಮ್ನಾ ಪದ್ಮಾವತಿ ಶುಭಾಂ. ಕನ್ಯಾ ಪ್ರದಾನ ಕಾಲೇತು ದದಾತಿ ವರದಕ್ಷಿಣಾಂ ಕಿರೀಟಂ ಶತಭಾರಂ ಚ ರತ್ನ ವಜ್ರ ಸಮಾಕುಲಂ. ಇದಕ್ಕೊಂದು ಉಪಾಯ ಹೇಳ್ತೀನಿ. ನಿನಗೊಂದು ಸ್ವಲ್ಪ ಇದ್ದಿದ್ರೊಳಗೆ ಮತ್ತೆ ಉಚ್ಚಾಪ, ಶಾಪವನ್ನು ಕೊಟ್ಟರು. ಉಚ್ಚಾಪ ಅಂತಲ್ಲ, ಶಾಪಕ್ಕೆ ಒಂದು ಸಣ್ಣ ಪರಿಹಾರ ಏನು ಅಂದ್ರೆ, ನಾನು ಮುಂದೆ ಈ ಅವತಾರದ ಕಾರ್ಯದ ರೂಪದಲ್ಲಿ ಮದುವೆ ಆಗ್ತೀನಿ. ಆಗ ಆಕಾಶ ರಾಜ ಅನ್ನುವನು ನನಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಾಗ ಮತ್ತೆ ಯಾವುದೇ ದಾನ ಅಂತ ಮಾಡ್ಬೇಕಾದ್ರೆ ದಕ್ಷಿಣೆ ಇಡಬೇಕು. ದಕ್ಷಿಣೆ ಇಡದ ದಾನ ಮಾಡ್ಲಿಕ್ಕೆ ಬರುದಿಲ್ಲ. ಸದಕ್ಷಿಣ ಕನ್ಯಾದಾನ ಮಾಡ್ತಾರೆ, ಸದಕ್ಷಿಣವಾದ ಕನ್ಯಾದಾನ. ಆವಾಗ ವರದಕ್ಷಿಣೆ ಅಂತ ಕೊಡ್ತಾನೆ. ಒಂದು ಶತಭಾರವಾದ ಕಿರೀಟವನ್ನು ನನ್ನ ತಲೆ ಮೇಲೆ ಇಡ್ತಾನೆ. ಆ ಕಿರೀಟ ನಾನು ಯಾವಾಗ ಹಾಕಿಕೊಳ್ತೀನೋ ಆವಾಗ ನಿನಗೆ ಸುಖ ಆಗ್ತದೆ ಅಂತ ಹೇಳಿ. ಎಷ್ಟು ಹೊತ್ತು ಹಾಕಿರ್ತೀನೋ ಅಷ್ಟು ಹೊತ್ತು ನಿನಗೆ ಸುಖ, ಈ ಕಲಿಯುಗ ಮುಗಿಯುವವರೆಗೂ. ಯಾವಾಗ ಹಾಕ್ತೀಯಪ್ಪ ಅದನ್ನ? ದಿನ ಒಂದ್ ಸ್ವಲ್ಪ ಕಿರೀಟ ಹಾಕೊಂಡೇ ಇದ್ದು ಬಿಡು ಹಾಗಾದ್ರೆ ಅಂತಂದ್ರೆ ಇಲ್ಲ, ಶುಕ್ರವಾರ ಮಾತ್ರ ಕಿರೀಟ ಹಾಕೊಳ್ಳು. ಶುಕ್ರವಾರೇತು ಸಾಯಾಹ್ನೆ ಕಿರೀಟಂ ಧಾರಯಾಮ್ಯಹಂ ಕಿರೀಟ ಧಾರಣೆ ಕಾಲೇ ನೇತ್ರೇ ಮೇ ಜಲಪೂರಿತೆ ಘಟಿಕಾ ಷಟ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ಕಿರೀಟವನ್ನ ಹಾಕಿಕೊಳ್ಳೋದು ಯಾವಾಗ ಅಂದ್ರೆ ಕೇವಲ ಶುಕ್ರವಾರದ
ಸಾಯಂಕಾಲದ ಹೊತ್ತು ಘಟಿಕಾ ಷಟ್ಕ ಅಂದ್ರೆ 24 ನಿಮಿಷ ಇಂಟು 6, ಹೆಚ್ಚು ಕಡಿಮೆ 2 ತಾಸು 25 ನಿಮಿಷ 24 ನಿಮಿಷ ಅಷ್ಟು ಕಾಲ ಮಾತ್ರ ನಿನಗೆ ಸುಖ ಅಂತ ಅನ್ನೋದು ಆಗ್ತದೆ. ಇದಕ್ಕೆ ಕಾರಣ ಏನಿದ್ದಿರಬಹುದು ಅಂತ ನಾವು ಶಾಸ್ತ್ರ ಓದಿದ ಮೇಲೆ ಅರ್ಥ ಮಾಡ್ಕೊಳ್ಬೇಕು. ದೇವರು ತನ್ನ ಇಚ್ಛೆಯಿಂದ ಮಾಡಿರ್ತಾನೆ ಅಂದ್ರೆ ಅದು ಸತ್ಯನೇ ಆಗಿರ್ತದೆ. ಹೀಗಾಗಿ ಪರಮಾತ್ಮ ಯಾರಿಗೂ ಕೂಡ ಅವರಿಗೆ ಯೋಗ್ಯವಲ್ಲದನ್ನು ಕೊಡೋದಿಲ್ಲ. ಅದಕ್ಕೆ ಒಬ್ರು ಉಪನ್ಯಾಸಕರು ಹೇಳ್ತಿದ್ರು, ಆಗ್ಬಾರ್ದಾಯ್ತು ನೋಡ್ರಿ, ಆಗ್ಬಾರ್ದಾಯ್ತು ಅಂತ ಕೆಲವರು ಬಹಳ ಹಾಹಾಕಾರ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ, ಆಗಬಾರದು ಆಗುವುದೇ ಇಲ್ಲ ಜಗತ್ತಿನೊಳಗೆ. ಯಾವುದಾದ್ರೂ ಏನಾದ್ರೂ ನಡೆದಿದೆ ಅಂತ ಆದ್ರೆ ನಮ್ಮ ಮನಸ್ಸಿಗೆ ಅದು ಆಗ್ಬಾರ್ದು ಅಂತ ಅಷ್ಟೇ ಇರ್ತದೆ. ಆದರೆ ಜಗತ್ತಿನಲ್ಲಿ ನಡೆಯೋದು ಆಗಬೇಕಾದದ್ದೇ ಆಗೋದು, ಎಲ್ಲೂ ಕೂಡ ಆಗಬಾರದ್ದಾಗೋದಿಲ್ಲ. ಹಾಗೆ ಚೋಳರಾಜನ ವಿಷಯದಲ್ಲೂ ಕೂಡ ಆಗಬಾರದ್ದಾಯ್ತು ಅಂತ ಏನು ಅನ್ಕೊಳ್ಳೋ ಕಾರಣ ಇಲ್ಲ. ಅದು ಹಾಗೇ ನಡಿಬೇಕಾಗಿತ್ತು, ಭಗವತ್ ಸಂಕಲ್ಪ, ಅದು ಹಾಗೇ ನಡೀತು. ಆದ್ರೆ ಆ ಸಂಕಲ್ಪವು ಆ ರೀತಿಯಾಗಿ ಇದೆ, ಆ ರೀತಿಯಾದ ದುಃಖ ಅವನಿಗಿದೆ. ಆದ್ರೆ ಅವನ ಭಕ್ತ ಆದ್ದರಿಂದ ಭಗವಂತನಿಗೆ ಮನಸ್ಸಿನೊಳಗೆ ಒಂದು ಸ್ವಲ್ಪ ದುಃಖ ಆಗ್ತಾ ಇದೆ. ಪ್ರೇಮ, ಭಗವದ್ ಭಕ್ತರ ಮೇಲಿರುವ ಪ್ರೇಮ ಈ ಮಾತುಗಳನ್ನೆಲ್ಲ ಆಡಿಸ್ತಾ ಇದೆ. ತನ್ನನ್ನು ತಾನೇ ಪಾಪಿಷ್ಠ ದುರಾಚಾರಿ ಅಂತೆಲ್ಲ ಬೈಕೋತಾನೆ. ಕಾರಣ ಇದು ಇಷ್ಟೇ, ಇದು ಬಿಟ್ರೆ ಇನ್ನೇನಿಲ್ಲ. ಆ ಘಟಿಕಾ ಷಟ್ಕ ಅವಧಿ ಕಾಲವನ್ನ ಹೇಳಿ ತಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನೋದನ್ನು ಸೂಚನೆ ಮಾಡಿಬಿಟ್ಟ. ಮುಂದೆ ಮದುವೆ ಆಗ್ತದೆ, ಅವ ಕಿರೀಟ ಕೊಡ್ತಾನೆ, ಆವಾಗ ದಿನ ಸುಖ ಅನ್ನೋ ಅರ್ಥ ಏನು, ಈ ಅವತಾರದ ಪ್ರಯೋಜನ ಇಷ್ಟು ಅಂತ ಗೊತ್ತಾಯ್ತು. ಅದನ್ನ ಈ ಚತುರ್ಥ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಸುಖಸ್ಯ ಕಾಲಂ ಸಂಸೂಚ್ಯ ಸ್ವಾವತಾರ ಪ್ರಯೋಜನಂ. ಆ ಸುಖದ ಅವಧಿ ಎಷ್ಟು ಅಂತ ಹೇಳಿ ತನ್ನ ಅವತಾರದ ಪ್ರಯೋಜನವನ್ನು ಈ ಮೂಲಕ ಪರಮಾತ್ಮ ತಿಳಿಸಿದ್ದಾನೆ. ಹೀಗಾಗಿ ಇತಿ ಸಂಭಾಷ್ಯ ರಾಜಾನಂ ತತ್ರಾಸ್ತೆ ಭಗವಾನ್ ಹರಿ ಇಷ್ಟು ಹೇಳಿ ಅಲ್ಲಿಂದ ಪರಮಾತ್ಮ ಅಂತರ್ಧಾನನಾದ, ಅರ್ಥಾತ್ ತನ್ನ ಜಾಗ ಏನಿದೆ ವಲ್ಮೀಕ ಅದ್ರೊಳಗೆ ಹೋಗಿ ಒಳಗೆ ಕೂತ್ಕೊಂಡ್ಬಿಟ್ಟ. ಆವಾಗ ವಿಚಾರ ಮಾಡಿದ, ಈ ಎಷ್ಟೆಲ್ಲ ಆಯ್ತು, ಕಥೆ ಎಲ್ಲ ಮುಗೀತು, ಚೋಳರಾಜನಿಗೆ ಶಾಪ ಆಯ್ತು, ಎಲ್ಲ ಆಯ್ತು, ಇನ್ನು ನನ್ನ ತಲೆ ಮೇಲಿರುವ ಈ ನೋವದಲ್ಲ, ಅದಕ್ಕೊಂದು ಉಪಾಯ ಆಗ್ಬೇಕು, ಅದಕ್ಕೊಂದು ವೈದ್ಯಕೀಯ ಆಗ್ಬೇಕು. ಏನ್ ಮಾಡೋದು? ಅದಕ್ಕೆ ವಿಚಾರ ಮಾಡಿದ. ಸಮಾಕಾಂಕ್ಷನ್ ವೈದ್ಯಶಾಸ್ತ್ರ ವಿಶಾರದಂ ಗುರುಂ ಸುರಪತೇಶ್ಚೈವ ಸಸ್ಮಾರ ಜಗದೀಶ್ವರ. ಯಾರತ್ರ ಕೇಳೋದು? ವೈದ್ಯರನ್ನ ಅಂತಂದಾಗ ಇಂದ್ರದೇವರಿಗೆ ಯಾರು ಉಪದೇಶ ಮಾಡ್ತಾರೋ ಆ ಬೃಹಸ್ಪತ್ಯಾಚಾರನ್ನೇ ಕರೆದು, ದೇವ ಅಧಿಪತಿ ಇಂದ್ರ ಸುರಪತಿ ಅವನ ಗುರುಗಳಾದ ಬೃಹಸ್ಪತ್ಯಾಚಾರನ ಕರೆದು ಅಲ್ಲಿ ಕೇಳ್ದ. ಕರೆಯೋದು ಅಂದ್ರೆ ನೆನಪು ಮಾಡ್ಕೊಂಡ ಅವ್ರು ಎದುರಿಗೆ ಬಂದ್ರು ಅಂತೆ, ಇನ್ನೇನು ಹೆಚ್ಚಿಲ್ಲ. ನಾಳೆ ದಿವಸ ವಾಯುದೇವರು ಬರ್ತಾರೆ, ಇವತ್ತು ಗುರುಗಳು ಬಂದಿದ್ದಾರೆ. ಗುರು ಬೃಹಸ್ಪತ್ಯಾಚಾರ್ಯರು ಬಂದು ನಿಂತ ತಕ್ಷಣ ಹೇಳಿದ್ರು, ಇಲ್ಲಿ ನೋಡು ಇಷ್ಟು ಮತ್ತೆ ವ್ಯವಸ್ಥೆ ಆಗಿದೆ, ಅವ್ಯವಸ್ಥೆ ಆಗಿದೆ, ಅದಕ್ಕೆ ಸ್ವೌಷಧಂ ವದಮೇ ಧೃತಂ, ಇದಕ್ಕೊಂದು ಔಷಧವನ್ನು ಹೇಳಬೇಕು. ಇದೊಂಥರ ಪರೀಕ್ಷೆ ಇದ್ದಂತೆ. ನಾವೆಲ್ಲ ತಯಾರು ಮಾಡಿರ್ತೀವಿ, ಆದ್ರೆ ಯಾವಾಗ ಪರೀಕ್ಷೆ ಅಂತ ಹೇಳಿರೋದಿಲ್ಲ. ತಕ್ಷಣ ಕರೀತಾರೆ, ಪರೀಕ್ಷೆ ತಗೊಂಡ್ಬಿಡ್ತಾರೆ. ಆವಾಗ ತಯಾರಿರ್ಬೇಕು ಉತ್ತರ. ಇದಕ್ಕ ಏನೋ ನೋಡ್ಬೇಕು ತಡ್ರಿ, ಇದಕ್ಕೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋಂಗಿಲ್ಲ. ಸತ್ಯಧ್ಯಾನದಿಂದ ಶ್ರೀಪಾದಗಳವರು ಮತ್ತೆ ತೀರ್ಥ ಕೊಡುವಾಗ ಪರೀಕ್ಷೆ ತಗೋತಿದ್ರು, ಪಂಡಿತರದು, ಪಾಮರದಲ್ಲ. ಪಾಮರರ ಪರೀಕ್ಷೆ ನಡೀತಾ ಇರ್ತದೆ, ಅದು ಬೇರೆ, ವಿದ್ಯಾರ್ಥಿಗಳದು ಸಾಮಾನ್ಯರದು ಪರೀಕ್ಷೆ ಬೇರೆ. ಪಂಡಿತರು ಎಷ್ಟು ತಯಾರಾಗಿರ್ಬೇಕು ಯಾವಾಗಲೂ ಅಂತಂದ್ರೆ ನಮ್ಮ ಆಚಾರ್ಯ ಹೇಳ್ತಿತ್ತು. ಅವ್ರ ಹತ್ರ ತೀರ್ಥ ತಗೊಳ್ಳಿಕ್ಕೆ ಹೆದರಿಕೆ ಆಗ್ತಿತ್ತು. ಊಟಕ್ಕೆ ತೀರ್ಥ ಅನಿವಾರ್ಯ, ಆದ್ರೆ ತೀರ್ಥಕ್ಕೆ ತಯಾರಿ ಅನಿವಾರ್ಯ, ಹೀಗಿರ್ತಿತ್ತು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಷ್ಟು ಮತ್ತೆ ವಿದ್ಯಾಪಕ್ಷಪಾತಿಗಳು. ಹೀಗಾಗಿ ಅವ್ರ ಹತ್ರ ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳೋದು, ಆ ಪ್ರಶ್ನೆ ಉತ್ತರ ಕೊಟ್ರೆ ಇಲ್ಲ ಅಂದ್ರೆ ಔಟ್ ಅಷ್ಟೇ. ಹೀಗೆ ಇರ್ತಿತ್ತು ಅಂತ ಆ ವಿದ್ಯಾ ವೈಭವ ಮತ್ತೆ ಹಾಗಿತ್ತು ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಬಂದ ತಕ್ಷಣ ಹೇಳಿದ್ರು, ಇದನ್ನ ನೋಡು, ಈ ವ್ರಣವನ್ನ ನೋಡಿ ತಕ್ಷಣ ಅದಕ್ಕೊಂದು ಉಪಾಯ ಹೇಳೋದು. ಇತಿ ತೇನ ಸಮಾಜ್ಞಪ್ತೋ ಜೀವೋ ಜೀವವತಾಂಬರಃ ವಿನಯೇನ ಸಮಾಯುಕ್ತ ಶ್ರೀನಿವಾಸ ಮಥಾಬ್ರವೀತ್. ಆ ವಿನಯದಿಂದ ಹೇಳಿದ್ರು ಏನ್ ಮಾಡ್ಬೇಕು ಇದಕ್ಕೆ ಉಪಾಯ ಅಂತಂದ್ರೆ, ಕ್ಷೀರಂ ಔದುಂಬರಂ ದೇವ ತಥಾ ಕಾರ್ಪಾಸಮರ್ಕಜಂ ಮೇಲಯಿತ್ವಾ ರಮಾಕಾಂತ ತತ್ಕ್ಷತೋಪರಿಧಾರ್ಯತಾಂ. ಇದಕ್ಕೊಂದು ಉಪಾಯ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಕಾರ್ಪಾಸಂ ಅರ್ಕಜಂ, ಎಕ್ಕೆ ಗಿಡದ ಹತ್ತಿ ಗಿಡದ ಹಾಲು, ಇದನ್ನ ಸೇರಿಸಿ ಆ ಕ್ಷತಿ ಏನಿದೆ ಎಲ್ಲಿ ಪೆಟ್ಟಾಗ್ಯದೋ ಅದ್ರ ಮೇಲೆ ಹಚ್ಚು ಅಂತ ಹೇಳಿದ್ರು. ಇತ್ಯೇವಂ ಗುರುಣಾಜ್ಞಪ್ತಃ ತಚ್ಚಕಾರ ಯಥೋದಿತಂ. ಹಾಗೆ ಅವನು ಮಾಡಿದ ಮೇಲೆ ರಮಾಕಾಂತನಿಗೆ ಸ್ವಲ್ಪ ಮತ್ತೆ ಸಮಾಧಾನ ಆಯಿತು. ಒಂದು ಔಷಧ ಹೇಳಿದ್ರು, ಆ ಔಷಧ ಹಚ್ಚಿಕೊಂಡ, ಸ್ವಲ್ಪ ಹೊತ್ತು ಅದರಿಂದ ಕಾಲ ಕಳೆದ ಅಂತ ಬಂತು. ಇದನ್ನ ಯಾಕೆ ಮಾಡ್ತಾನೆ ದೇವರು ಅಂತಂದ್ರೆ,
ಪರಮಾತ್ಮ ತಾನು ಹೆಂಗಿದ್ದಾನೋ ಹಂಗೇ ಇದ್ದು ಬಿಟ್ರೆ, ತಾನೇ ಯಾವಾಗಲೂ ಕೂಡ ಸ್ವಾತ್ಮನ್ನೇ ಸ್ವರಮಣನಾಗಿ ಪರಮಾತ್ಮ ಇದ್ದು ಬಿಟ್ರೆ ಅವ್ರು ಯಾರಿಗೂ ಕೂಡ ಒಂದು ಸೇವಾ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಹೋಗಿ ಅವನ ಮನೆ ಕಸ ತೆಗಿಬೇಕಾ, ನಾವು ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಬೇಕಾ, ನಾವು ಹೋಗಿ ರಂಗೋಲಿ ಹಾಕ್ಬೇಕಾ, ನಾವು ಹೋಗಿ ಪರಮಾತ್ಮನೇ ನೈವೇದ್ಯ ಸಿದ್ಧ ಮಾಡ್ಬೇಕಾ, ಯಾವುದೂ ಬೇಕಾಗದವನಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹೀಗಾಗಿ ಪರಮಾತ್ಮ ಈ ರೀತಿಯಾದ ಬೇರೆ ಬೇರೆ ಸಮಸ್ಯೆಗಳನ್ನು ಸುಮ್ಮನೆ ತೋರಿಸಿದಂತೆ ನಾಟಕ ಮಾಡಿ ಮತ್ತೆ ಭಕ್ತರಿಗೆ ಒಂದು ಅವಕಾಶ ಕೊಡ್ತಿರ್ತಾನೆ. ಅದಕ್ಕಾಗಿ ಈ ನಾಟಕ ಮಾಡಿದ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಏನ್ ಮಾಡೋದು? ಈ ಕಡೆ ತಲೆ ಮೇಲೆ ನೋವದ, ಮತ್ತೆ ಏನಾದ್ರೂ ಒಂದು ಮನಸ್ಸಿನೊಳಗೆ ವಿಚಾರ ಮಾಡ್ತಾ ಮಾಡ್ತಾ ಕಾಲ ಕಳಿಬೇಕು. ಅದಕ್ಕಾಗಿ ವಿಚಾರ ಮಾಡಿದ್ದಂತೆ ನಾನು ಯಾರು ರಾಮಾವತಾರದ ಚಿಂತನೆಯನ್ನು ಮಾಡಿ. ವೆಂಕಟೇಶ ದೇವರು ರಾಮಾವತಾರಕ್ಕೂ ತನಗೂ ಯಾವ ಭೇದ ಇಲ್ಲ ಅಂತ ತೋರಿಸ್ತಾ ಇದ್ದ. ಶ್ರುತಿ ಹೇಳ್ತದೆ, ನೇಹ ನಾನಾಸ್ತಿ ಕಿಂಚನ. ಭಗವಂತನ ರೂಪಗಳಲ್ಲಿ ಅವಯವಗಳಲ್ಲಿ ಭೇದ ಇಲ್ಲ, ಭಗವಂತನ ನಾನಾ ಅವತಾರಗಳಲ್ಲೂ ಕೂಡ ಯಾವ ಭೇದನೂ ಇಲ್ಲ. ಅದಕ್ಕಾಗಿ ಕೌಸಲ್ಯ ಕೀಟಕಗ್ರಹಂ ಇಂತ್ರಿಣಿ ದಶದಿಗ್ರಥ ಗಿರಿರೂಪೋ ನುಜ ಸಾಕ್ಷಾತ್ ಅಯೋಧ್ಯಾಭೂದ ಅದಿತ್ಯಕ. ಇಲ್ಲಿ ಯಾವ ಈ ಹುತ್ತ ಇದೆಯಲ್ಲ, ಯಾವ ಹುತ್ತದಲ್ಲಿ ಇವನು ಅಡಗಿ ಕುಳಿತಿದ್ದಾನೋ ಅದು ಮಾತೃಗ್ರಹ ಇದ್ದಲ್ಲಿ, ತಾಯಿಯ ಹೊಟ್ಟೆ, ಕೌಸಲ್ಯ ದೇವಿ ಈ ಹುತ್ತ ಅಂತಂದ. ಆಮೇಲೆ ತಿಂತ್ರಿಣಿ ವೃಕ್ಷ ಏನಿದೆ, ಯಾವ ವೃಕ್ಷದ ಕೆಳಗೆ ಇದ್ದದನೋ ಅದರ ಆಶ್ರಯದಲ್ಲಿ ಆ ವೃಕ್ಷ ದಶರಥ ಇದ್ದಂತೆ ಚಿಂತನೆ ಮಾಡಿದೆ. ಗಿರಿರೂಪ, ಈ ಗಿರಿ ಅದಲ್ಲ ಪರ್ವತಕ್ಕೆ ಏನ್ ಹೆಸರು ಹೇಳ್ರಿ? ಶೇಷ ಪರ್ವತ. ಶೇಷದೇವರೇ ಅವತಾರ ಮಾಡಿದ್ದಲ್ಲ ಅಲ್ಲಿ, ಆ ಪರ್ವತಗಳು ಸನ್ನಿಹಿತರಾದದ್ದು. ಅದಕ್ಕಾಗಿ ಅನುಜಃ ಲಕ್ಷ್ಮಣ, ಅವನೇ ಲಕ್ಷ್ಮಣನು. ಮತ್ತೆ ಈ ಪೂರ್ಣವಾದ ಏನು ಮತ್ತೆ ಭೂಮಂಡಲ ಇದೇ ಅಯೋಧ್ಯಾಪುರಿ ಅಂತ ಚಿಂತನೆ ಮಾಡಿದ. ಇತ್ತಂ ರಾಮಾವತಾರೇಣ ಹ್ಯವತಾರಮಚೀಕರತ್, ಇದು ರಾಮಾವತಾರದ ಕಥೆ. ಇನ್ನು ಕೃಷ್ಣಾವತಾರವನ್ನು ಚಿಂತನೆ ಮಾಡಿದ್ರು. ರಾಮಕೃಷ್ಣ ರೂಪಗಳನ್ನ ವೆಂಕಟೇಶ ದೇವರು ಚಿಂತನೆ ಮಾಡುತ್ತಿದ್ದಾರೆ. ವಲ್ಮೀಕಂ ದೇವಕಿ ಸಾಕ್ಷಾತ್ ವಸುದೇವೋಥ ತಿಂತ್ರಿಣಿ. ನಿಮ್ಗೆ ಗೊತ್ತಾಯ್ತು, ತಾಯಿಯ ಜಾಗದಲ್ಲಿ ಈಗ ದೇವಕಿ, ತಿಂತ್ರಿಣಿ ವೃಕ್ಷಣೆ, ಮತ್ತೆ ವಸುದೇವ. ಬಲಭದ್ರ ಶೇಷಶೈಲೋ, ಅದೇ ನೋಡ್ರಿ, ಅದೇ ಅನುಜನೆಯಾಗಿ ಹುಟ್ಟಿದವನು ಅಗ್ರಜನಾಗಿ ಹುಟ್ಟಿದ ಮುಂದೆ. ಯಾವ ಬಲಭದ್ರ, ಬಲರಾಮ ದೇವರು ಅವರು, ಮತ್ತೆ ವಲ್ಮೀಕ ಶೇಷಶೈಲ ಅವರಾಗಿದ್ರು. ಮಧುರ ವೆಂಕಟಾಚಲ, ಅಲ್ಲಿ ಯಾವ ಇದನ್ನ ಹೇಳಿದ್ರು, ಯಾವುದು ಅಯೋಧ್ಯ ಅಂತ ಹೇಳಿದ್ರು, ಇಲ್ಲಿ ಮಥುರಾ ಪಟ್ಟಣ ಅಂತ ಅದನ್ನ ಕರೆದ್ರು. ಮಥುರಾ ಪಟ್ಟಣದಲ್ಲಿ ಅವತಾರ ಆಗಿತ್ತು ಪರಮಾತ್ಮ, ಹೌದಾ? ಆದ್ದರಿಂದ ಮಥುರಾ ಯಾವುದು? ಈ ವೆಂಕಟಾಚಲ. ಸ್ವಾಮಿ ಪುಷ್ಕರಣಿ ತತ್ರ ಯಮುನಾ ಚ ವಿರಾಜತ. ಪರಮಾತ್ಮನಿಗೆ ಯಮುನಾ ನದಿಯನ್ನು ಬಹಳ ಪ್ರೀತಿ. ನೀವೆಲ್ಲ ಭಾಗವತವನ್ನು ಅನೇಕ ಬಾರಿ ಕೇಳಿದವರು. ಯಮುನಾ ನದಿ ಭಾಗವತದ ಮತ್ತೆ ಒಂದು ಬಿಡಿಸಲಾಗದ ನಂಟು, ಯಮುನಾ ನದಿಗೂ ಭಾಗವತಕ್ಕೂ. ಯಾಕೆಂದ್ರೆ ಭಗವಂತ ನಡೆಸಿದ ಎಲ್ಲ ಏನ್ ಅದ್ಭುತ ಚರ್ಯಗಳು ಉಂಟು ಅದೆಲ್ಲ ಯಮುನಾ ನದಿಯ ಸುತ್ತಲೇ ನಡೆದಿದೆ, ಹೌದಾ? ಮೊದಲಿಗೆ ಮತ್ತೆ ಗೋಕುಲದಲ್ಲಿ, ಅವಂತರ ವೃಂದಾವನದಲ್ಲಿ ಎಲ್ಲಾ ಕಾಲಕ್ಕೂ ಕೂಡ ತನ್ನ ಬಾಲಲೀಲೆಗಳನ್ನ ಹೆಚ್ಚು ಮತ್ತೆ ಯಮುನಾ ನದಿಯ ದಂಡೆಯಲ್ಲೇ ಪರಮಾತ್ಮ ತೋರಿಸಿದ್ದಾನೆ. ಹೀಗಾಗಿ ಇಡೀ ಸ್ವಾಮಿ ಪುಷ್ಕರಣಿ ಇದು ಯಮುನಾ ನದಿ ಇದ್ದಂತೆ ಅಂತ ಅಂದುಕೊಂಡ. ಅಷ್ಟೇ ಅಲ್ಲ, ಇಲ್ಲಿ ಬಂದಿರುವಂತಹ ಮೃಗ ಖಗಗಳು ಕೂಡ ಆ ಕಾಲದ ಮತ್ತೆ ಯಾದವರೆಲ್ಲ ಇಲ್ಲಿ ಮೃಗಗಳಾಗಿ ಕಾಣಿಸ್ತಾ ಇದ್ದಾರೆ. ಗೋಪಿಕಾ ಸ್ತ್ರೀಯರೆಲ್ಲ ಪಕ್ಷಿಗಳ ರೂಪದಲ್ಲಿದ್ದಾರೆ. ಹೀಗೆ ಚಿಂತನೆ ಮಾಡಿದ. ಏವಂ ಶ್ರೀಕೃಷ್ಣ ರೂಪೇಣ ಕ್ರೀಡತೆ ವೆಂಕಟಾಚಲೆ. ಪರಮಾತ್ಮನಿಗೂ ಅವನ ಯಾವ ಮತ್ತೆ ರೂಪಗಳಿಗೂ ಕೂಡ ಭೇದ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲ ಸ್ವದೇಹಚ್ಛನ್ನ ವಲ್ಮೀಕೋ ವೈಕುಂಠಾಧಿಕೋಖ್ಯಭೂತ್. ಈ ವಾಲ್ಮೀಕ ಅವಲ್ಲ, ಇದು ವೈಕುಂಠಕ್ಕಿಂತ ಪ್ರೀತಿ ನನಗೆ ಅಂತ ಅಂದುಕೊಂಡ. ಸುವರ್ಣ ಮುಖರಿ ನಾಮ ನದಿ ಸಾ ವಿರಜಾ ನದಿ ವೈಕುಂಠೋ ವೆಂಕಟಗಿರಿ ವಾಸುದೇವೋ ರಮಾಪತಿ. ಈ ರಮಾಪತಿ ಇದ್ದಾನಲ್ಲ ಇವನೇ ಇನ್ನು ವೈಕುಂಠಕ್ಕೆ ಚಿಂತನೆ ಮಾಡ್ತಾ ಇದ್ದಾನೆ. ವೈಕುಂಠದ ಹತ್ತಿರ ಇರುವಂತಹ ಏನು ವಿರಜಾ ನದಿ ಇದೆ, ಆ ವಿರಜಾ ನದಿ ಅಂದ್ರೆ ಬೇರೆ ಯಾವುದೂ ಅಲ್ಲ, ಸುವರ್ಣ ಮುಖರಿ ನದಿ. ಈಗ ಈ ವೆಂಕಟೇಶ ದೇವರ ಏನು ಪರ್ವತ ಇದೆ ಅದರ ಹತ್ತಿರ ಇರುವ ಸುವರ್ಣ ಮುಖರಿ ನದಿ ಇದೇ ವಿರಜಾ ನದಿ. ಎಷ್ಟು ಮಹತ್ವದ್ದು ಈ ವಿರಜಾ ನದಿ, ಈ ಸುವರ್ಣ ಮುಖರಿ ನದಿಯ ಕಥೆಯನ್ನ ಮತ್ತೆ ಮೊನ್ನೆ ಹೇಳಬೇಕಾದ್ರೆ ಹೇಳಿದೆ. ಬೇರೆ ಬೇರೆ ಇನ್ನು ಅನೇಕ ಪುರಾಣಗಳಲ್ಲಿ ವಿಶೇಷವಾಗಿ ಇದರ ವಿಸ್ತಾರವನ್ನು ಹೇಳ್ತಾರೆ. ಈ ಸುವರ್ಣ ಮುಖರಿ ನದಿ ಅನ್ನೋದು ಸ್ಕಂದ ಪುರಾಣದಲ್ಲಿ ಅದರ
ಮತ್ತೆ ವಿಶೇಷವನ್ನ ಹೇಳ್ತಾರೆ. ಯಾಕಿಷ್ಟು ಸುವರ್ಣಮುಖಿ ನದಿಗೆ ಮಹತ್ವ ಬಂತು ಅಂತ ಬಹಳ ರೋಚಕವಾದಂತಹ ಸಣ್ಣ ಕಥೆ ಅದು. ಸುವರ್ಣಮುಖಿ ನದಿ ಮತ್ತೆ ಹಿಂದೆ ಏನಾಗಿತ್ತು ಅಂದ್ರೆ ಅರ್ಜುನ ಮತ್ತು ಭರದ್ವಾಜರ ಸಂವಾದ ಅಂತ ಆಯ್ತು. ಸ್ಕಂದ ಪುರಾಣದ 3ನೇ ಅಧ್ಯಾಯದಿಂದ 5ನೇ ಅಧ್ಯಾಯದಲ್ಲಿ ಬರುವಂತಹ ಕಥೆ. ಅರ್ಜುನ ಭರದ್ವಾಜ ಸಂವಾದದಲ್ಲಿ ಅರ್ಜುನ ಕೇಳ್ತಾನೆ ಭರದ್ವಾಜರಿಗೆ, ಈ ಸುವರ್ಣಮುಖಿ ನದಿ ಹತ್ರ ಅವರು ಕೂತಿರ್ತಾರೆ, ಇದರ ಮಹತ್ವವನ್ನು ನನ್ಗೆ ತಿಳಿಸ್ಬೇಕು ಅಂತಂದಾಗ ಅವರು ಇನ್ನೊಂದು ಕಥೆ ಹೇಳುತ್ತೆ. ಏನಂತಂದ್ರೆ, ರುದ್ರದೇವರ ಮದುವೆ ನಿಶ್ಚಯ ಆಗಿತ್ತು. ಪರ್ವತೇಶ್ವರನ ಮಗಳು. ಆ ಪರ್ವತೇಶ್ವರನ ಮನೆಗೆ ಮತ್ತೆ ಮದುವೆಗೆ ಅಂತ ಹೊರಟಿದ್ರು ದಿಬ್ಬಣ. ಅಲ್ಲಿ ಹೋಗಿ ಎಷ್ಟು ಜನ ಹೋದ್ರು, ಇವರು ನರ್ತನ, ಇವರಿಗೆಲ್ಲ ಹೇಳಿದ್ದೆ ಮೊನ್ನೆ, ಅವರ ತಾಂಡವ ಮಾಡುವುದು, ನರ್ತನ ಮಾಡುವುದು, ಸಿಕ್ಕಾಪಟ್ಟೆ ಜನ. ಇದೆಲ್ಲ ಆದದ್ದರಿಂದ ಉತ್ತರ ದೇಶ ದಕ್ಷಿಣ ದೇಶದಷ್ಟು ಗಟ್ಟಿ ದೇಶ ಅಲ್ಲ. ಇಲ್ಲೆಲ್ಲ ಪ್ರಸ್ಥಭೂಮಿ, ಗಟ್ಟಿಮುಟ್ಟಾದ ದೇಶ. ಉತ್ತರಕ್ಕೆಲ್ಲ ಲ್ಯಾಂಡ್ ಸ್ಲೈಡ್ ಅಂತ ಆಗ್ತದೆ ನೋಡಿ, ಗೊತ್ತದ. ಈ ಲ್ಯಾಂಡ್ ಸ್ಲೈಡ್ ಅನ್ನೋ ಕಥೆ ಆವಾಗಿಂದ ಬಂದದ್ದು. ಅಲ್ಲಿ ಹೋದಾಗ ಜನ ಎಲ್ಲ ಸೇರಿಬಿಟ್ರು ಪರ್ವತದ ತಪ್ಪಲಿನೊಳಗೆ. ಆವಾಗ ಇದ್ದಕ್ಕಿದ್ದಂತೆ ಭೂಮಿ ಕುಸಿಲಿಕ್ಕೆ ಪ್ರಾರಂಭ ಆಯ್ತು. ಮದುವೆಗೆ ಅಂತ ಬಂದವರು ಭೂಮಿಯಿಂದ ಕುಸಿದು ಕೆಳಗೆ ಪಾತಾಳಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಶುರು ಆಗ್ಬಿಡ್ತು, ಎಲ್ಲಾ ಕಡೆ ಹಾಹಾಕಾರ ಶುರು ಆಯ್ತು. ಆವಾಗ ರುದ್ರದೇವರವರು ಇದೇನಪ್ಪ ಇದು ಮದುವೆ ಕರ್ಕೊಂಡು ಬಂದು, ಆಮೇಲೆ ಹೆಚ್ಚಾಗಿ ಮದುವೆ ಒಳಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಕ್ಷಂತೆ ಅಳ್ಳಕ್ಕಾದರೂ ಕೂಡ ಜನ ಮಾತಾಡ್ತಾರೆ. ಅಂತಹದ್ದು ಇಂಥ ಒಂದು ಭಯಾನಕ ಸ್ಥಿತಿ ಆದ್ರೆ ಏನ್ ಮಾಡುವುದು ಅಂತ, ಯದ್ಯಪಿ ಅವ್ರಿಗೆ ಯಾವ ಚಿಂತೆ ಇಲ್ಲ ಆದರೂ ಕೂಡ ಚಿಂತೆ ಮಾಡಿದವರಂತೆ ಅಗಸ್ತ್ಯ ಋಷಿಗಳನ್ನ ಕರೀತಾರೆ. ಅಗಸ್ತ್ಯ ಋಷಿಗಳಿಗೆ ಕರೆದು ಹೇಳ್ತಾರೆ, ನೀವು ಇಲ್ಲಿ ಭಾರ ಬಹಳ ಆಗಿದ್ದರಿಂದ ಆ ಭಾರಕ್ಕೆ ಈ ಭೂಮಿ ಕುಸಿತಾ ಇದೆ ಉತ್ತರದಲ್ಲಿ. ಅದಕ್ಕೆ ಭೂಮಿ ಈ ತರ ಬಾಗ್ತಾ ಇದೆ, ಇಡೀ ಭೂಮಿ ಈ ತರ ಬಾಗ್ತಾ ಇದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಆ ಕಡೆ ಇನ್ನೊಂದು ಸ್ವಲ್ಪ ಭಾರ ಹಾಕ್ಬೇಕು. ಅದಕ್ಕಾಗಿ ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿ ಭಾರವನ್ನ ನೀವು ಸ್ಥಾಪಿಸಬೇಕು ಅಂತ ಹೇಳಿ. ವಿಚಿತ್ರ ಅನಿಸ್ತು. ಆಗಲಿ ಅಂತ ಅಗಸ್ತ್ಯ ಋಷಿಗಳು ತಮ್ಮ ತಪಪ್ರಭಾವದಿಂದ ದಕ್ಷಿಣ ದೇಶಕ್ಕೆ ಬಂದು ಸರಿಯಾಗಿ ಈ ಸ್ವಾಮಿ ಪುಷ್ಕರಣಿ, ಈ ವೆಂಕಟಾದ್ರಿ ಹತ್ರ ಬಂದು ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡು ತಮ್ಮ ತಪಸ್ಸನ್ನ ಮತ್ತೆ ಅಲ್ಲಿ ತಪೋಭೂಮಿಯಾಗಿ ಆ ಎಲ್ಲ ಆಶ್ರಮವನ್ನು ಪರಿವರ್ತನೆ ಮಾಡ್ತಾರೆ. ಅವರು ತಪೋಭೂಮಿಯಾಗಿ ಅಲ್ಲಿ ತಪಸ್ಸನ್ನ ಮಾಡ್ತಾ ಇರುವಾಗ ಈ ಭೂಮಿಯ ಭಾರ ಹೆಚ್ಚಾಗಿ ಆ ಭೂಮಿ ಮತ್ತೆ ಮೇಲೆ ಬಂತಂತೆ. ಅಗಸ್ತ್ಯರ ಮಹಿಮಾ ಎಂತ ದೊಡ್ಡದು ವಿಚಾರ ಮಾಡಿ. ಅಗಸ್ತ್ಯ ಋಷಿಗಳು ಕುಂಭೋದ್ಭವೇನ ಮುನಿನಾಂ ಬುಧಿರೇವ ಪೀತಃ ಅಂತ ಹೇಳ್ತಾರೆ. ಸಾಮಾನ್ಯರಲ್ಲ ಅವರು, ಕುಂಭದಲ್ಲಿ ಹುಟ್ಟಿದವರು. ಇಡೀ ಕುಂಭದ ರೂಪದಲ್ಲಿ ಇಡೀ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡವರು. ಅಂತಹ ಮಹಾನುಭಾವರಾದ ಅಗಸ್ತ್ಯರು ತಮ್ಮ ತಪಪ್ರಭಾವದಿಂದ ಉತ್ತರ ದೇಶದಲ್ಲಿ ನಡೆಯುವ ಆ ಭೂಮಿಯ ಕುಸಿತವನ್ನ ತಡೆದರು. ಭಾರ ಹೆಚ್ಚಾಯ್ತು ಈ ಕಡೆ. ಆವಾಗ ಅಗಸ್ತ್ಯರಂದ್ರು ಎಂದು ಒಳ್ಳೆ ಜಾಗ ಇದು, ಈ ಜಾಗವನ್ನು ಬಿಟ್ಟು ಮತ್ತೆ ಆಚೆ ಹೋಗೋದು ಬೇಡ, ಇಲ್ಲೇ ತಮ್ಮ ತಪಸ್ಸನ್ನ ಮುಂದುವರಿಸಬೇಕು ಅಂತ ಅವ್ರು ನಿಶ್ಚಯ ಮಾಡಿದ್ರು. ಜೋರಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಆವಾಗ ಒಂದು ಆಕಾಶವಾಣಿ ಆಯ್ತು. ಯಾವುದೇ ಒಂದು ತಪೋಭೂಮಿ ಅಂತ ಆಗ್ಬೇಕಾದ್ರೆ ಅಲ್ಲಿ ಒಂದು ನದಿ ಅಂತ ಇರಬೇಕು. ನದಿಯ ದಂಡೆ ಇಲ್ಲದೆ ಋಷಿಗಳಿಗೆ ತಪಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ನಿತ್ಯದ ಏನು ಕೈಂಕರ್ಯ ಉಂಟು ಅದಕ್ಕೆ ತಪಸ್ಸಿಗೆ ತಪೋಭೂಮಿಗೆ ಒಂದು ನದಿ ಅವಶ್ಯಕವಾಗುತ್ತೆ. ಅದಕ್ಕಾಗಿ ಆ ನದಿಯನ್ನ ಇಲ್ಲಿ ಹರಿಸುವಂತೆ ಮಾಡಬೇಕು ಅಂತ ಅಗಸ್ತ್ಯ ಋಷಿಗಳಿಗೆ ಮತ್ತೆ ಆಜ್ಞೆ ಆಯಿತು, ವಾಯುದೇವರ ಆಜ್ಞೆ ಆಯಿತು ಆಕಾಶವಾಣಿಯ ಮೂಲಕ. ಅಗಸ್ತ್ಯ ಋಷಿಗಳಂದ್ರು ಯಾವ ರೀತಿ ನದಿಯನ್ನು ಕರ್ಕೊಂಡು ಬರೋದು, ಇಲ್ಲಿ ನದಿಯನ್ನ ತಗೊಂಡು ಬರೋದು ಹೇಗೆ? ಇವರಿಗೆ ಸಮುದ್ರದ ಎಕ್ಸ್ಪೀರಿಯನ್ಸ್ ಅದಲ್ಲ, ಅದಕ್ಕೆ ಇವರಿಗೆ ಆ ಕೆಲಸ ಕೊಟ್ಟಿರ್ಬೇಕು ಅಂತ ಅನಿಸ್ತು. ಅದಕ್ಕಾಗಿ ನದಿಗಾಗಿ ಅವರು ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಇನ್ನೂ ಹೆಚ್ಚು ಮಾಡಿದ್ರು. ಆವಾಗ ಬ್ರಹ್ಮದೇವರು ಇವರ ತಪಸ್ಸಿಗೆ ಮತ್ತೆ ಮೆಚ್ಚಿ ಗಂಗಾದೇವಿಗೆ ಆದೇಶ ಕೊಟ್ಟರು, ನಿನ್ನ ಒಂದು ಅಂಶವನ್ನ ಈ ಅಗಸ್ತ್ಯ ಋಷಿಗಳ ಆಶ್ರಮದ ಪಕ್ಕದಲ್ಲಿ ಹರಿಸಬೇಕು. ಆವಾಗ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ತಾಗಿಕೊಂಡು ಹರಿದ ನದಿಯೇ ಈ ಸುವರ್ಣಮುಖಿ ನದಿ. ಇದು ಅದಕ್ಕಾಗಿ ಇದರ ಮಹತ್ವ ಇಷ್ಟು. ಯಾಕೆಂದ್ರೆ ಇದು ಗಂಗಾ ನದಿಯ ಅಂಶದಿಂದ ಕೂಡಿದ್ದು, ಅಗಸ್ತ್ಯ ಋಷಿಗಳ ಆ ಪಾವನ ಸನ್ನಿಧಿಯಲ್ಲಿ ಬಂದದ್ದು. ಸಾಕ್ಷಾತ್ ವೆಂಕಟೇಶ ದೇವರ ಪರ್ವತಕ್ಕೆ ಹತ್ತಿಕೊಂಡು ಮತ್ತೆ ಸದಾಕಾಲ ಆ ರಮಣೀಯವಾದ ಕ್ಷೇತ್ರವನ್ನಾಗಿ ಅದನ್ನ ಮಾಡಿದ್ದು ಈ ಸುವರ್ಣಮುಖಿ ನದಿ. ಈ ಸುಂದರವಾದ ಕಥೆ ಈ ಭವಿಷ್ಯೋತ್ತರ ಪುರಾಣದಲ್ಲಿಲ್ಲ, ಸ್ಕಂದ ಪುರಾಣದಲ್ಲಿ ಈ ಕಥೆಯನ್ನು ತಿಳಿಸ್ತಾರೆ. ಹೀಗಾಗಿ ಆವಾಗಿನಿಂದ ಅಗಸ್ತ್ಯ ಋಷಿಗಳು ಅಲ್ಲಿ ಮತ್ತೆ ಅಗಸ್ತ್ಯೇಶ್ವರ, ಯಾವ ರುದ್ರದೇವರ ಕ್ಷೇತ್ರ ಇದೆ ಮುಂದೆ, ಅದ್ರ ಬಗ್ಗೆ ಕೇಳ್ತೀರಿ ನೀವೆಲ್ಲ. ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸಿದ್ರು ಅಂತ ಆ ಅಗಸ್ತ್ಯೇಶ್ವರನ್ನ ಪ್ರತಿಷ್ಠಾಪನೆ ಮಾಡಿ ಸುವರ್ಣಮುಖಿ ನದಿಯ ಈ ದಂಡೆಯಲ್ಲಿ ಅದ್ಭುತವಾದ ಆಶ್ರಮವನ್ನ ಮುಂದುವರೆಸಿದರು ಅಂತ ಒಂದು ಕಥೆ ಬರ್ತದೆ. ಅಂತಹ ಆ ಸುವರ್ಣಮುಖಿ ನದಿ
ಅದು ವಿರಜಾ ನದಿಗೆ ಸಮಾನ ಅಂತ ಶ್ರೀನಿವಾಸ ಚಿಂತನೆ ಮಾಡಿದ. ಮೊದಲಿಗೆ ರಾಮಾವತಾರದ ಚಿಂತನೆ, ಆಮೇಲೆ ಕೃಷ್ಣಾವತಾರದ್ದು, ಆಮೇಲೆ ಸ್ವಯಂ ತಾನು ಬಂದ ಕ್ಷೇತ್ರ ಯಾವ ವೈಕುಂಠ ಇದೆ ಆ ವೈಕುಂಠದ ಚಿಂತನೆಯನ್ನ ಮಾಡ್ತಾನೆ. ವೈಕುಂಠ ಅಂದ್ರೆ ಯಾವುದು? ಈ ಸಾಕ್ಷಾತ್ ವೆಂಕಟಾಚಲನೆ ವೈಕುಂಠ. ಇಲ್ಲಿ ನಾನೇ, ಅಲ್ಲಿ ರಮಾಪತಿ, ಇಲ್ಲಿ ವೆಂಕಟೇಶ, ಅಷ್ಟೇ ವ್ಯತ್ಯಾಸ. ನದಿ ಉಂಟಲ್ಲ ವೈಕುಂಠದ ಪಕ್ಕದಲ್ಲಿ ವಿರಜಾ ನದಿ, ಅದೇ ಈ ಸುವರ್ಣಮುಖರಿ ನದಿ ಅಂತ ಹೀಗೆ ಎಲ್ಲವನ್ನ ವಿಚಾರ ಮಾಡ್ತಾ ಇದ್ದಾನೆ. ಮುಕ್ತಾ ಅಜಾಹ ಪಕ್ಷಿಗಣಾಹ ಮುಕ್ತಾ ರುದ್ರ ಮೃಗೋತ್ತಮಾಹ. ಅಲ್ಲಿಯೂ ಕೂಡ ಮತ್ತೆ ಮುಕ್ತರಾದ ಪಕ್ಷಿಗಳು, ಮುಕ್ತರಾದ ಯಾವ ಅಜರು ಇದ್ದಾರೆ, ಅರ್ಥಾತ್ ಬ್ರಹ್ಮದೇವರು, ಎಷ್ಟೋ ಬ್ರಹ್ಮದೇವರು ಆಗಿ ಹೋಗಿದ್ದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಪಕ್ಷಿಗಳಾಗಿದ್ದಾರೆ. ರುದ್ರರು, ಎಷ್ಟೋ ರುದ್ರರು ಎಲ್ಲ ಮುಕ್ತರಾಗಿದ್ದಾರಲ್ಲ ಅವರೆಲ್ಲ ಮೃಗಗಳಾಗಿ ಬಂದಿದ್ದಾರೆ. ಹೀಗೆ ಅನೇಕ ರೀತಿಗಳಲ್ಲಿ ಪರಮಾತ್ಮ ತನ್ನ ಚಿಂತನೆಯನ್ನ ಎಲ್ಲ ಮಾಡಿಸ್ತಾ ಇದ್ದಾನೆ. ಮಾನುಷಂ ದೇಹಮಾಸಾದ್ಯ ಯತ್ ಪುಮಾನ್ ವೆಂಕಟಾಚಲಂ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಂ ಅನುಷ್ಠಿತಂ. ನಾವು ಮಾಡಬೇಕಾದದ್ದು ಎಷ್ಟೋ ಇರ್ತದೆ, ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಒಂದು ಉಪಾಯ ಬೇಕು, ಇದನ್ನ ಮಾಡಿಬಿಡ್ರಿ ಎಲ್ಲ ಮಾಡೋದಂಗೆ ಆಗ್ತದೆ ಅಂತ ಒಂದು ಸರಳೋಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾತ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಹೆಚ್ಚು ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಹೇಳ್ತಾರೆ ಮಾನುಷಂ ದೇಹ ಮಾಸಾಧ್ಯ. ಈ ಮನುಷ್ಯ ದೇಹದಲ್ಲಿ ಏನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ಅನಿಸ್ತದೋ ಅವರು ವೆಂಕಟಾಚಲಕ್ಕೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ರೆ ಸಾಕು. ಹೋಗೋದಲ್ಲ, ನೀವು ಹೋಗ್ಲಿಕ್ಕೆ ಟಿಕೆಟ್ ಆಮೇಲೆ ತೆಗೆಸಿರ್ಬೇಕಾದ್ರೆ, ನಿಮಗೆ ಡೈರೆಕ್ಟ್ ಟ್ರೈನ್ ಅದು ಧಾರವಾಡದವರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಬರೇ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ಸಾಕು. ಪರಮಾತ್ಮ ಹೇಳ್ತಾನೆ ಧರ್ಮಿಷ್ಠ ತೇನ ಸರ್ವಂ ಅನುಷ್ಠಿತಂ. ಎಲ್ಲವನ್ನೂ ಅನುಷ್ಠಾನ ಮಾಡಿದ ಪುಣ್ಯ ದೇವರು ಮೊದಲೇ ಕೊಟ್ಟು ಬಿಡ್ತಾನೆ. ಇದು ಫಲ ತಗೊಂಡು ಆಮೇಲೆ ಆಚರಣೆ ಮಾಡೋದು. ಎಲ್ಲಾ ಕಡೆ ಆಚರಣೆ ಮಾಡಿ ಫಲ ಬರುತ್ತೆ, ಇದು ಉಲ್ಟಾ. ಫಲ ಮೊದಲು ಬಂದು ಆಮೇಲೆ ಆಚರಣೆ ಅಂತ ಅದ್ಭುತವಾದ ಸಂಕಲ್ಪ ಇದು. ಪ್ರೀತೋ ಭವೇದ್ ರಮಾನಾಥ ಸರ್ವದೇವ ನಮಸ್ಕೃತಃ. ಅಂತಹ ರಮಾನಾಥನು ಸರ್ವದೇವತೆಗಳಿಂದ ನಮಸ್ಕೃತನಾದ ಈ ವೆಂಕಟೇಶ ಅಲ್ಲಿ ವಾಲ್ಮೀಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಶ್ರೀ ವೆಂಕಟಾದ್ರೇರ್ ಮಹಿಮಾನಮುತ್ತಮಂ ಜಾನಂತಿ ಬ್ರಹ್ಮ ಶಿವೇಂದ್ರ ಪೂರ್ವಕಾಹ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಯಾವ ದೇವತೆಗಳು ಕೂಡ ಈ ವೆಂಕಟೇಶ ದೇವರ ಈ ಅದ್ರಿಯ ಅರ್ಥಾತ್ ಪರ್ವತದ ಮಹತ್ವವನ್ನ ತಿಳಿಯೋದಿಲ್ಲ. ಇನ್ನು ಅಲ್ಪ ವೀರ್ಯರಾದ, ಸ್ವಲ್ಪೇ ಸ್ವಲ್ಪ ಶಕ್ತಿ, ನಮಗೆ ಒಂದು ತಾಸು ದಾಟಿತು ಅಂದ್ರೆ ನಾವು ಕೂಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಲ್ಪ ವೀರ್ಯರಾದ ನಾವು ಏನು ತಿಳಿಲಿಕ್ಕೆ ಸಾಧ್ಯ? ಆದರೂ ವೇದವ್ಯಾಸ ದೇವರು ತೋರಿಸಿಕೊಟ್ಟ ದಾರಿಯಲ್ಲಿ, ಗುರುಗಳು ತೋರಿಸಿಕೊಟ್ಟ ದಾರಿಯಲ್ಲಿ ಎಷ್ಟಾಗತ್ತೋ ಅಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಮಾತ್ರ ತಿಳಿಬೇಕು ಅಂತ ಹೇಳುವಲ್ಲಿಗೆ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀನಿವಾಸ ಕೃತ ಶಾಪಹೇತು ಉಪನ್ಯಾಸ ಆದಿವರ್ಣನಂ ನಾಮ ಚತುರ್ಥೋಧ್ಯಾಯ, 4ನೇ ಅಧ್ಯಾಯವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದಾರೆ. ಮುಂದೆ ಪಂಚಮೋಧ್ಯಾಯದಲ್ಲಿ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ಶ್ರೀ ವೆಂಕಟೇಶಸ್ಯ ಮಹಾತ್ಮ್ಯಂ ಪಾಪನಾಶನಂ ಅವತಾರ ಪ್ರಭಾವಶ್ಚ ಚೋಳರಾಜ ನಿಬಂಧನಂ ವೈಕುಂಠಾಚ್ಚೈವಾಗಮನಂ ಚರಿತಂ ಲೌಕಿಕಂ ಪರಂ ಕೃಪಾಲಸ್ತ್ವಂ ದಯಾಸಾರ ಶಿಷ್ಯಸಿ ಪ್ರೀತಿಪರಾಯಣ ತತ್ ಕಲ್ಯಾಣ ವಿಧಿಂ ಬ್ರೂಹಿ ಕೋವಾಕಾಶೋ ನೃಪೋತ್ತಮಃ. ಎಷ್ಟು ದಿವಸ ಆಯ್ತು? ಈಗಾಗಲೇ 4ನೇ ದಿವಸ. ಇನ್ನೂ ನೀವು ಮುಖ್ಯ ವಿಷಯಕ್ಕೆ ಬಂದೇ ಇಲ್ಲಲ್ಲ ಆಚಾರ್ಯ ಅಂತ ಕೇಳಿದ್ರು ಸುತಾಚಾರ್ಯರಿಗೆ ಶೌನಕರು ಕೇಳ್ತಾ ಇದ್ದಾರೆ, ಕಲ್ಯಾಣದ ಕಥೆ ಯಾವಾಗ ಹೇಳೋರು ನೀವು? ಇನ್ನೂ ಇದೇ ಆಯ್ತು, ಚೋಳರಾಜ ತಲೆಗೆ ಪೆಟ್ಟು, ಅದಕ್ಕೆ ಔಷಧ ಮುಗಿತಾನೆ ಇಲ್ಲಲ್ಲ, ಇದು ಕಲ್ಯಾಣದ ಕಥೆಯನ್ನು ಸ್ವಲ್ಪ ಹೇಳ್ರಿ, ಪದ್ಮಾವತಿ ದರ್ಶನ ಮಾಡಿಸ್ರಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಕಥಂ ತತ್ ಪುತ್ರ್ಯಭವತ್ ಪೂರ್ವಂ ಕಥಂ ಜಾಮಾತೃತಾಂಗತಃ. ಎಲ್ಲಕ್ಕಿಂತ ಅವರಿಗೆ ಕೇಳಬೇಕಾದದ್ರಲ್ಲಿ ಆಸಕ್ತಿ ಇದ್ದದ್ದು ಯಾವುದು ಗೊತ್ತೇನು? ಈ ಆಕಾಶ ರಾಜ ಅಂತ ಅನ್ನೋವನಿಗೆ ಮಗಳಾಗಿ ಪದ್ಮಾವತಿ ಹೇಗೆ ಹುಟ್ಟಿದ್ಲು, ಅವರಿಗೆ ಮದುವೆ ಹೆಂಗಾಯ್ತು, ಮದುವೆ ಒಳಗೆ ಏನ್ ಅಡಿಗೆ ಮಾಡಿದ್ರು ಅಂತ ಅದು ಕೇಳ್ಬೇಕು. ಅದಕ್ಕಾಗಿ ಯಃ ಪುಮಾನ್ ವೆಂಕಟೇಶಸ್ಯ ಮಹಿಮಕ್ಷೀರ ಸಾಗರೇ ಸ್ನಾನಾಚಾರ ಪರೋ ನಿತ್ಯಂ ಸಧನ್ಯ ಪುಣ್ಯವರ್ಧನಃ. ಈ ವೆಂಕಟೇಶ ಮಹಾತ್ಮೆಯಲ್ಲಿ ಪರ್ವತದಲ್ಲಿ ಸ್ನಾನಾಚಾರನು ಯಾರಾಗಿದ್ದಾರೋ, ಪರ್ವತದಲ್ಲಿ ಅಲ್ಲ, ಪರ್ವತದ ಮಹಿಮೆಯ ಆ ಪ್ರವಾಹದಲ್ಲಿ ಯಾರು ಸ್ನಾನ ಮಾಡ್ತಾರೋ, ಮಹಿಮೆಯನ್ನು ಯಾರು ಕೇಳ್ತಾರೋ ಅವರು ನಿತ್ಯದಲ್ಲಿ ಪುಣ್ಯವನ್ನು ಪಡಿತಾರೆ. ಅಂತಹ ಕಲ್ಯಾಣದ ಮಹಿಮೆಯನ್ನು ನಮ್ಗೆ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆವಾಗ ಶೃಣ್ವಂತು ಮುನಯ ಸರ್ವೇ ಭಕ್ತಿ ಭಾವೇನ ಸಂಯುತಾಃ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ.
ಕನ್ಯಾ ಸಂಗ್ರಹಣೆ ಹೇಗಾಯ್ತು, ವೆಂಕಟೇಶ ದೇವರು ಹೆಂಗ್ ಮಾಡಿದ್ರು, ಆ ಮದುವೆಯ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತೀವಿ. ನೀವು ಮಾತ್ರ ಭಕ್ತಿಯಿಂದ ಕೂತ್ಕೊಳ್ರಿ. ಎಷ್ಟೇ ಕಷ್ಟ ಅನಿಸಿದ್ರು ಕೂಡ ಹೆಚ್ಚು ಕಾಲ ಇದಕ್ಕಾಗಿ ನೀವು ಕಳಿಬೇಕು. ಅವಾಗ ಮತ್ತೆ ಸಾವಧಾನ ಮನಸ್ಕರಾಗಿ ಕೇಳಿದ್ರೆ ಇದು ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ವೆಂಕಟೇಶ ದೇವರು ಮತ್ತೆ ಔಷಧ ನಿರಂತರವಾಗಿ ನಡೀತಾ ಇತ್ತು. ಔಷಧವನ್ನು ಮಾಡ್ಕೊಳ್ಬೇಕು ಯಥಾ ಪ್ರಕಾರ, ಮತ್ತೆ ಹತ್ತಿ ಬೇಕು, ಹಾಲು ಬೇಕು ಅಂತ ಹೋಗ್ತಾ ಇದ್ದಾರೆ ಹುಡುಕೊಂಡು. ಹೋಗುವಾಗ ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರ ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ಎದುರಿಗೆ ಒಂದು ದೊಡ್ಡ ಟೋಳಿ ಬರ್ತಾ ಇದೆ. ಯಾವುದು ಅಂದ್ರೆ ವರಾಹ ದೇವರ ಪರಿವಾರ. ವರಾಹ ದೇವರ ಪರಿವಾರ ಅಂತಂದ್ರೆ ನಾವೆಲ್ಲ ಇಲ್ಲಿ ನೋಡ್ತೀವಲ್ಲ, ಅದೆಲ್ಲ ವರಾಹ ದೇವರ ಪರಿವಾರ ಅಂತಲ್ಲ. ಹಾಗೆ ಇದು ಶ್ವೇತವರಾಹ, ಶ್ವೇತವರಾಹನ ಪರಿವಾರ ಇದು. ಅಲ್ಲಿ ಸಸೂಕರ ಅನೇಕ ಅನೇಕ ಇತರ ಎಲ್ಲ ವರಾಹಗಳ ಜೊತೆಗೆ ಓಡಿ ಬರ್ತಾ ಇದ್ದಾರೆ ವರಾಹದೇವರು. ಅದನ್ನು ನೋಡಿದ. ಅವ್ರು ಏನ್ ಮಾಡ್ಕೊಂಡು ಬಂದಿದ್ರು, ಈಗ ತಾನೇ ಒಂದು ಕೆಲಸ ಮುಗಿಸ್ಕೊಂಡು ಬಂದಿದ್ರು. ಅವರಿಗೆ ತಮ್ಮ ಗದ್ದೆಯೊಳಗೆ ವೃಷಭ ಅನ್ನುವ ದೈತ್ಯ, ನೋಡ್ರಿ ಮೊನ್ನೆ ಒಬ್ಬ ದೈತ್ಯ ಇಲ್ಲೊಬ್ಬ ದೈತ್ಯ, ಅವನು ಆ ಸಾಮೆ ಧಾನ್ಯವನ್ನೆಲ್ಲ ಮತ್ತೆ ನುಂಗಿ ಬಿಡ್ತಾ ಇತ್ತು, ಹಾಳು ಮಾಡ್ತಾ ಇತ್ತು. ಅದಕ್ಕಾಗಿ ಅವನನ್ನ ಕೊಂದು ಅವರು ಅಲ್ಲೆಲ್ಲ ಹದ ಮಾಡಿ ಬರ್ತಾ ಇದ್ದಾರೆ. ಆವಾಗ ವೆಂಕಟೇಶ ಅವರನ್ನು ನೋಡಿ ಸ್ವಲ್ಪ ಪಕ್ಕಕ್ಕೆ ಸರದಂತೆ. ಅವಾಗ ಜೋರಾಗಿ ಆ ವರಾಹಗಳು ಒದರ್ಲಿಕ್ಕೆ ಶುರು ಮಾಡಿದಂತೆ. ಕೋಸಿ ಕೋಸಿ ಅಂತ. ಕೋಸಿ ಅಂದ್ರೆ ಯಾರು ನೀನು ಅಂತ, ಕಹ ಹಸಿ ಅಂತ. ಹಾಗಾಗಿ ಗರ್ಜಂತಹ ಕೋಸಿ ಕೋಸೀತಿ ಸೂಕರಾಸ್ತತ್ರ ಛಾಯಯುಹು. ಆವಾಗ ಈ ವರಾಹಗಳ ತಂಟೆ ಬೇಡ ಅಂತ ಮತ್ತೆ ಅಲ್ಲೇ ಲೀನನಾಗಿಬಿಟ್ಟಂತ ವೆಂಕಟೇಶ್. ಅಷ್ಟೊತ್ತಿಗೆ ವರಾಹ ದೇವರು ಅವನನ್ನು ನೋಡಿದರು. ನೋಡಿ ವರಾಹ ದೇವರು ಕೇಳಿದ್ರು, ವೈಕುಂಠಾರಾಗತಂ ಮತ್ವಾ ವೆಂಕಟೇಶಂ ಶ್ರೀಯಪತಿಂ. ಅವ್ರಿಗೆ ಗೊತ್ತಾಯ್ತಂತ ಇನ್ನೊಂದು ರೂಪನೇ, ಓ ಇವನು ವೈಕುಂಠದಿಂದ ಬಂದ ಶ್ರೀನಿವಾಸ ಅಂತ ಗೊತ್ತಾಯ್ತು. ಅಲ್ಲಿ ಯಾಕೆ ಮತ್ತೆ ಅಡ್ಕೊಳ್ತಾ ಇದ್ದಾನೆ, ಇಂತಹ ಸಾಮಾನ್ಯ ವರಾಹಗಳನ್ನು ನೋಡಿ ಹೆದರ್ಕೊಳ್ಬೇಕಾ ಅಂತ ಹೇಳಿ ಧೈರ್ಯವನ್ನು ತಂದುಕೊಂಡು ಮತ್ತೆ ಮಾತಾಡ್ಲಿಕ್ಕೆ ಹೇಳಿದಂತೆ. ಸೋಪಿ ಶ್ವೇತ ವರಾಹಂ ತಂ ಜಾನನ್ ವಲ್ಮೀಕತಸ್ತದ. ಅಷ್ಟೊತ್ತಿಗೆ ಇವನು ವಿಚಾರ ಮಾಡಿದಂತೆ, ಬಂದವರು ಯಾರು, ನಾನೇ ಅಲ್ಲ ಇನ್ನೊಂದು ರೂಪದಿಂದ ಬಂದವನು, ನಾನೇ ಯಾಕೆ ಮತ್ತೆ ಒಳಗೆ ಬಂದು ಕೂತೆ ಅಂತ ತಾನು ಎದ್ದು ಬಂದಂತ ಹೊರಗೆ. ಇವನು ವಲ್ಮೀಕದಿಂದ ಹೊರಗೆ ಬಂದ, ಅವನು ಸೂಕರಗಳನ್ನೆಲ್ಲ ಕಳಿಸಿ ತಾನು ಬಂದ. ಎದುರಿಗೆ ಒಬ್ಬರಿಗೊಬ್ಬರು ಮತ್ತೆ ಸಮಾಗಮ ಆಯಿತು ಅಂತ ಹೇಳ್ತಾರೆ. ಎದುರುಗೊಳ್ಳೋ ಕಾರ್ಯಕ್ರಮ. ನಿರೀಕ್ಷಮಾಣ ಸೋತ್ಕಂಠಂ ನಿರ್ಗತ್ಯೋತ್ತರಮಭ್ಯದಾತ್. ಏನು ಉತ್ತರ ಕೊಟ್ಟ ನೋಡ್ರಿ. ತಥೋನ್ಯೋನ್ಯ ವಿಲೋಕೋತ್ಥ ಬಾಷ್ಪ ಸಂದಿಗ್ಧ ಲೋಚನವು. ಏನೋ ಗಂಡ ಹೆಂಡತಿ ಪಾಪ ಬಹಳ ದಿವಸದ ಮೇಲೆ ಭೇಟಿ ಆದ್ರೆ ಕಣ್ಣೊಳಗೆ ನೀರು ಬರ್ತಾವ. ಬಹಳ ದಿವಸ ಭೇಟಿ ಆಗದ ಸ್ನೇಹಿತರು ಭೇಟಿ ಆದ್ರೆ ಒಂದ್ ಸ್ವಲ್ಪ ಬಾಷ್ಪ ಬರ್ತದೆ. ಇವನು ತಾನೇ ತನ್ನದೇ ಇನ್ನೊಂದು ರೂಪವನ್ನು ನೋಡಿ ಅವನು ಕಣ್ಣೀರು ಹಾಕ್ತಾ ಇದ್ದ, ಇವನು ಕಣ್ಣೀರು ಹಾಕ್ತಾ ಇದ್ದ. ಇದು ಒಂದು ಅದ್ಭುತ. ಯಾಕೆಂದ್ರೆ ದೇವತೆಗಳು ಬಂದು ಇದೊಂದು ಆಶ್ಚರ್ಯ ಅಂತ ಉಪಾಸನೆ ಮಾಡ್ಬೇಕು. ದೇವರು ಉಪಾಸನೆ ಅವಕಾಶ ಕೊಡ್ತಾನೆ ನೋಡಿ. ಮಧ್ವಿಜಯದೊಳಗೆ ಹೇಳ್ತಾರೆ, ಯಾಕಿಷ್ಟು ಬೇರೆ ಬೇರೆ ರೂಪಗಳಿಂದ ಪರಮಾತ್ಮ ಅವತಾರ ಮಾಡ್ತಾನೆ, ಒಂದೋ ಎರಡೋ ಇದ್ದು ಸಾಕಾಗೋದಿಲ್ಲ. ನೋಡ್ರಿ ನೀವೇ ವಿಚಾರ ಮಾಡಿ, ಒಂದೇ ಒಂದು ರೂಪ, ಒಂದೋ ಎರಡೋ ಅಷ್ಟೇ ಗ್ರಂಥ, ಸಣ್ಣ ಗ್ರಂಥ, ಅದನ್ನೇ ನಾವು ಕೇಳೋದು, ಎಲ್ಲರೂ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಇಷ್ಟೆಲ್ಲ ಮಾಡಿ ತೋರಿಸೋದು ಯಾಕೆ ಅವನು ಅಂತಂದ್ರೆ ಅವ್ರು ಕೇಳ್ತಾರೆ, ಸ್ಮೃತಿ ಕೀರ್ತನ ಪ್ರಣತಿ ವಿರ್ವಿಮುಕ್ತಗೆ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. 1, 2, 3 ಹೇಳಿದ್ರೆ ನೆನಪಿಟ್ಕೊಳ್ಳೋದೇ ಇಲ್ಲ ಜನ. 1000 ಹೇಳ್ಬೇಕು, ಆವಾಗ 1, 2 ನೆನಪುಳಿತಾವ. ನಮ್ಮ ಮೆಮರಿ ಟೆಸ್ಟ್ ಅವ್ರಿಗೆ ಗೊತ್ತದ ಎಷ್ಟದ ಅಂತ ಹೇಳಿ. ಅದಕ್ಕಾಗಿ ನಮ್ಮ ಸ್ಮೃತಿ ಕೀರ್ತನ ಪ್ರಣತಿಗಳಿಗೆ ಅರ್ಥಾತ್ ನೆನಪು ಮಾಡಿಕೊಂಡು ಅದನ್ನ ಕೀರ್ತನೆ ಮಾಡಿ ಇನ್ನೊಬ್ಬರಿಗೆ ಕಥೆ ಹೇಳಿ ಮತ್ತೆ 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 ನಮಸ್ಕಾರಾದಿಗಳನ್ನ ಮಾಡಲಿಕ್ಕೆ ದೇವರು ಅನೇಕ ರೂಪಗಳನ್ನು ತಗೊಳ್ತಾರೆ. ಯಾವುದನ್ನು ನೋಡಿದ್ರು, ಒಂದು ಹಂದಿಯನ್ನು ನೋಡಿದ್ರು ನಮ್ಮ ವರಾಹ ದೇವರ ಸ್ಮರಣೆ ಆಗ್ತದೆ, ಒಂದು ಸಿಂಹವನ್ನು ನೋಡಿದ್ರೆ ನರಸಿಂಹದೇವರ ಸ್ಮರಣೆ ಆಗ್ತದೆ, ಒಂದು ಮೀನವನ್ನು ನೋಡಿದ್ರೆ ಮತ್ಸ್ಯರೂಪದ ಸ್ಮರಣೆ ಆಗ್ತದೆ. ಹೀಗೆ ಬೇರೆ ಬೇರೆ ವಿಭೂತಿಗಳನ್ನ ಸೃಷ್ಟಿ ಮಾಡಿ ಅವುಗಳಲ್ಲಿ ತನ್ನ ಸಾನ್ನಿಧ್ಯವನ್ನ ಅರ್ಥಾತ್ ಅವನೇ ಅವತಾರವನ್ನ ಮಾಡೋದ್ರಿಂದ ಆಗುವ ಪ್ರಯೋಜನ ಏನು ಅಂದ್ರೆ ಭಕ್ತರಿಗೆ ಅನೇಕ ಅವಕಾಶಗಳು, ಆಂಪಲ್ ಅವಕಾಶಗಳು ಬೇಕಾದಷ್ಟು ಸಿಗ್ತದಾದ್ದರಿಂದ ಅದನ್ನ ಮಾಡಿದರು ಅಂತ ಹೇಳ್ತಾರೆ. ಆಯ್ತು, ಏನಾಯ್ತು? ಕ್ರೋಢ ನಾರಾಯಣವು ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು ಚತುರ್ಭಾಷಣಂ ಚೋಭವು ದರ್ಶಯಂತವು ವಿಡಂಬನಂ. ಅವರಿಬ್ಬರು ವಿಡಂಬನೆಯನ್ನು ತೋರಿಸ್ತಾ ಇದ್ದಾರೆ. ಎದುರಿಗೆ ನಿಂತುಕೊಂಡು ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಬ್ರಹ್ಮಾದಿ ದೇವತೆಗಳು ಮಾಡಿದರು. ಮಾಡಿ ಯಥಾ ಯುಗಂ ಯಥಾ ವೇಷಂ ಯಥಾ ಕಾಲಂ ಯಥಾ ವಯಃ
ತಥಾವತಾರಮಾಕಾಂಕ್ಷನ್ ರಮತೆ ಪ್ರಾಕೃತೋ ಯಥ. ದೇವರು ಎಷ್ಟು ಅದ್ಭುತವಾಗಿ ತಾನು ಅವತಾರ ಮಾಡ್ತಾನಂದ್ರೆ ಯಥಾಯುಗಂ, ಆ ಯುಗಕ್ಕೆ ಏನು ಯೋಗ್ಯನೋ ಆ ರೀತಿಯ ಎಷ್ಟು ಮಹತ್ವದ ಮಾತಿದು. ಅದರೊಳಗೆ ಅರ್ಥಗರ್ಭಿತವಾದ ಧ್ವನಿಗರ್ಭಿತವಾದ ಮಾತು. ಯಥಾಯುಗಂ ಅಂದ್ರೆ ಏನು? ನರಸಿಂಹದೇವರ ಅವತಾರ ಮಾಡಿದ್ ಯಾವಾಗ? ಕೃತಯುಗದೊಳಗೆ. ಆವಾಗ ಅಧರ್ಮದ ಪ್ರಮಾಣ ಎಷ್ಟಿದೆ ನಿಮ್ಗೆ ಗೊತ್ತಿದೆ, ಅಲ್ಲಿಗೆ ನರಸಿಂಹ ಅವತಾರ ಕರೆಕ್ಟ್. ರಾಮದೇವರ ಅವತಾರ ಮಾಡಿದಾಗ ಯಾವುದು? ತ್ರೇತಾಯುಗ. ತ್ರೇತಾಯುಗಕ್ಕೆ ಎಷ್ಟು ಬೇಕೋ ಅಷ್ಟು ಹಿತ ರಾಮದೇವರು ಮಾಡಿದ್ರು. ಆದರೆ ದ್ವಾಪರದ ಹೊತ್ತಿಗೆ ಅಧರ್ಮ ಭಯಂಕರ ಮೇಲಾಗಿತ್ತು, ಸಿಕ್ಕಾಪಟ್ಟೆ ಭೂಭಾರ ಉಂಟಾಗಿ ಆವಾಗ ಬೇಕಾಗಿದ್ದು ಕೃಷ್ಣ. ಕೃಷ್ಣನ ಆ ಚರಿತ ಏನಿದೆ ಅದು ಅದ್ಭುತವಾದದ್ದು. ಅದು ದ್ವಾಪರ ಯುಗಕ್ಕೆ ಬೇಕಾದ ರೀತಿಯಲ್ಲೇ ಉಂಟು. ದ್ವಾಪರ ಯುಗಕ್ಕೆ ಇಷ್ಟು, ತ್ರೇತಾಯುಗಕ್ಕೆ ಕೃಷ್ಣನಂತಹ ರೂಪ ಬೇಡ, ರಾಮನಂತಹ ರೂಪ. ಹೀಗೆ ಯಥಾಯುಗಂ ಅಂತ ಯಾವ ಯಾವ ಯುಗಕ್ಕೆ ಹೇಗೆ ಹೇಗೆ ಬೇಕೋ ಹಾಗೆ ಅವತಾರ ಮಾಡಿದ್ರು. ಇನ್ನು ಇದು ಪೂರ್ಣ ಕಲಿಯುಗ ಅಲ್ಲ, ಸಂಧಿಕಾಲದಲ್ಲಿ ಮಾಡಿದ ಅವತಾರ, ಅದು ಒಂದು ಪ್ರಯೋಜನಕ್ಕಾಗಿ ಮಾಡಿದ ಅವತಾರ. ಆದ್ದರಿಂದ ಶ್ರೀನಿವಾಸ ತಾನು ಕಲ್ಯಾಣದ ಕಥೆಯನ್ನ ತೋರಿಸಲಿಕ್ಕೆ ಮಾಡಿದ ಅವತಾರ ಅಂತ ಯಥಾಯುಗಂ ಅಂತ. ಆಮೇಲೆ ಯಥಾ ದೇಶಂ ಯಥಾ ಕಾಲಂ, ಯಥಾ ದೇಶವಾದ ಕಾಲವಾದ, ಮತ್ತೆ ಯಾವ ರೀತಿಯಾಗಿ ಬಂದ್ರೆ ಆ ಪ್ರಸಂಗ ಚೆನ್ನಾಗಿ ಉಂಟಾಗ್ತದೋ ಹಾಗೆ ಅವತಾರ ಮಾಡ್ತಾನೆ. ಮಾಡಿ ಮಾನುಷವಾದ ಭಾವವನ್ನು ತೋರಿಸ್ತಾನೆ. ಅದೇ ಬಹಳ ವಿಚಿತ್ರ ಅಂತ. ರಾಮದೇವರು ಸೀತೆಯನ್ನು ಅವನ ಅನ್ವೇಷಣೆ ಮಾಡಿದಂತೆ ತೋರಿಸಿದರು, ದುಃಖಪಟ್ಟವರಂತೆ ತೋರಿಸಿದರು. ಹಾಗೆ ಮತ್ತೆ ಕೃಷ್ಣನು ಕೂಡ ಮಾನುಷವಾದ ಅನೇಕ ಭಾವಗಳನ್ನು ತೋರಿಸಿದ. ಶ್ರೀನಿವಾಸ ಪೂರ್ಣವಾದ ಮಾನುಷ ಭಾವವನ್ನೇ ತೋರಿಸ್ತಾ ಇದ್ದಾನೆ. ತನಗೆ ಪೆಟ್ಟು, ಸಿಟ್ಟು, ತನ್ನ ತಾನೇ ಬೈಕೊಳ್ಳೋದು, ಇದೆಲ್ಲ ಮಾನುಷ ಭಾವಗಳು. ಯಾಕೆ ಅಂದ್ರೆ ಮಾನುಷ ಭಾವದೊಳಗಿರುವ ಸ್ವಾರಸ್ಯ ಅದು ದೇವ ಭಾವಕ್ಕಿಂತ ಹೆಚ್ಚು. ಯಾಕೆ ಹೇಳ್ರಿ? ನಾವೆಲ್ಲ ಮನುಷ್ಯರಲ್ಲ, ನಾವು ಎಲ್ಲಾನು ಪರಮಾತ್ಮನ ಲೀಲೆಯ ಮಟ್ಟದಲ್ಲೇ ನೋಡಿಬಿಟ್ರೆ ನಮಗೆ ಬೇಕಾದದ್ದು ಏನು ಸಿಗುವುದಿಲ್ಲ. ಅರ್ಥ, ನಾವು ಇಮಿಡಿಯೇಟ್ ಆಗಿ ಯಾವನ್ನ ಕಲಿಬೇಕಾ ಅದಾಗುವುದಿಲ್ಲ. ಅದೇ ನಮ್ಮಂತೆ ಅವನು ಮರ್ತ್ಯನಾಗಿ ಬಂದು ಮರ್ತ್ಯಾವತಾರವನ್ನ ತಾಳಿ ಶಿಕ್ಷಣವನ್ನ ಮಾಡಿದರೆ ನಮಗೆ ಒಂದಿಷ್ಟು ಶಿಕ್ಷಣ ದೊರೀತು. ಅದಕ್ಕಾಗಿ ಮನುಷ್ಯ ಭಾವದಲ್ಲೇ ಬಂದು ಅದನ್ನು ಮಾಡ್ತಾನೆ ಪರಮಾತ್ಮ. ಅದಕ್ಕಾಗಿ ಯಥಾ ದೇಶಂ ಯಥಾ ಕಾಲಂ ಅಂತ ವಿಷಯವನ್ನು ಹೇಳ್ತಾರೆ. ರಮತೆ ಪ್ರಾಕೃತೋ ಯಥ. ನೋಡಿದ್ರೆ ಅವನಿಗೆ ಯಾವ ಅಪ್ರಾಕೃತವಾದ ಶರೀರ, ಪ್ರಾಕೃತವಾದ ಶರೀರದಂತೆ ಕಣ್ಣಿನೊಳಗೆ ನೀರು ಬರೋದು, ತಲೆಯೊಳಗೆ ಎಲ್ಲ ತೋರಿಸ್ತಾನೆ ಅಂತ ಇಷ್ಟೊತ್ತು ಹೇಳಿದ ಮಾತಿಗೆ ಒಂದು ಸಣ್ಣ ಸೂಚನೆಯನ್ನು ಕೊಟ್ಟು ಭಗವಂತ ಅಪ್ರಾಕೃತ ಅಂತ ತೋರಿಸ್ತಾ ಇದ್ದಾರೆ ವೇದವ್ಯಾಸ. ಆವಾಗ ವರಾಹದೇವರು ಹೇಳ್ತಾರೆ, ತ್ಯಕ್ತ್ವಾ ವೈಕುಂಠ ಲೋಕಂ ತು ಕಿಮರ್ಥಂ ತ್ವಮಿಹಾಗತಃ. ಅಲ್ಲೋ, ಇಲ್ಲಿದ್ದವರೆಲ್ಲ ವೈಕುಂಠಕ್ಕೆ ಹೋಗ್ಬೇಕು ವೈಕುಂಠಕ್ಕೆ ಹೋಗ್ಬೇಕು ಅಂತ ವೈಕುಂಠ ಸಮಾರಾಧನೆ ಮಾಡ್ತಾರೆ. ನೀ ವೈಕುಂಠ ಬಿಟ್ಟು ವೈಕುಂಠದೊಳಗೆ ಇದ್ದಲ್ಲ ನೀನು, ವೈಕುಂಠದ ರಾಜ ನೀನು, ಹಾಗಾಗಿ ನಿನ್ನ ಹೆಸರು ವೈಕುಂಠ ಅಂತಾನೆ. ಆದ್ದರಿಂದ ಯಾಕೆ ನೀನು ತದ್ವದಸ್ವ ಮಹಾಭಾಗ ಶ್ರೀನಿವಾಸ ವರಾನನ ಅಂತ ಕೇಳಿದಾಗ ವರಾದೇವರು ಉತ್ತರ ಕೊಡ್ತಾನೆ ಶ್ರೀನಿವಾಸ. ಭೃಗೋರಂಗ್ರಿ ಪ್ರಪಾತಾಚ್ಚ ರಮಾ ಕೋಲಾಪುರಂ ಗತ. ಏನ್ ಮಾಡೋದಪ್ಪ, ಮನೆಯೊಳಗೊಂದು ಸಣ್ಣ ಜಗಳ ಆಯ್ತು. ಆ ಜಗಳ ದೊಡ್ಡದಾಗಿ ನನ್ನ ಹೆಂಡತಿ ಮನೆ ಬಿಟ್ಟು ಕೊಲ್ಲಾಪುರಕ್ಕೆ ಬಂದಿದ್ದಾಳೆ. ಕೊಲ್ಲಾಪುರ ಇನ್ನೂ ದೂರ, ಆಮೇಲೆ ಇನ್ನೂ ಟ್ರೈನ್ ಇವಾಗದ, ಆವಾಗ ಟ್ರೈನ್ ಇರಲಿಲ್ಲ. ತಿರುಪತಿಯಿಂದ ಕೊಲ್ಲಾಪುರಕ್ಕೆ ನೇರವಾಗಿ ಮುಟ್ಲಿಕ್ಕೆ ಅವಕಾಶ ಆವಾಗ ಇರಲಿಲ್ಲ. ಅದಕ್ಕಾಗಿ ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ತೇನ ದುಃಖೇನ ಸಂತಪ್ತ, ಆ ದುಃಖ ಇವನಿಗೆ ತಾಪ ಕೊಡ್ತಂತೆ. ಅದಕ್ಕಾಗಿ ವೈಕುಂಠವನ್ನ ಬಿಟ್ಟು ಓಡಿ ಬಂದಿದ್ದೀನಿ ನೋಡು ಅಂತ. ಮತ್ತೆ ಓಡಿ ಬಂದೆ, ನೋಡ್ತೀನಿ ಎಲ್ಲಾ ಕಡೆ ಕಾಡು, ಎಲ್ಲೂ ನಾಡೇ ಇಲ್ಲ, ಎಲ್ಲಿ ಇರ್ಬೇಕು ನಾನು. ಅದಕ್ಕಾಗಿ ಈ ವಲ್ಮೀಕದಲ್ಲಿ, ಆ ಹುತ್ತದಲ್ಲಿ ಆಶ್ರಯವನ್ನ ಪಡೆದಿದ್ದೀನಿ ಅಂತ ಹೇಳ್ತಾನೆ. ಅಂಥವನನ್ನ ಸಹಿಸಿಕೊಳ್ಳಕ್ಕಾಗದೆ ಚೋಳರಾಜನ ಒಬ್ಬ ಗೋಪಾಲಕ ನನ್ನ ತಲೆಗೆ ಏಟು ಮಾಡಿದ್ದಾನೆ, ಅದರ ಔಷಧಕ್ಕಾಗಿ ಇಲ್ಲೆಲ್ಲ ಬಂದಿದ್ದೀನಿ ನೋಡಪ್ಪ ಅಂತ ಹೇಳಿದ್ವಿ. ಇಷ್ಟು ಕಥೆ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸಿದ್ವಿ. ನಾವು ನಿನ್ನೆ ಇಡೀ ದಿನ ಇದೇ ಕಥೆ ಕೇಳಿದ್ವಿ, ಎರಡೇ ಮಾತುಗಳು ಶ್ರೀನಿವಾಸ ಹೇಳಿದ್ವಿ. ಅದಕ್ಕೆ ಅದು ಅವನ ಮಹಿಮೆ. ದೈವೇನ ದೃಷ್ಟವಾನಸ್ಮಿ ತ್ವಾ ಮಧ್ಯೇಹ ಧರಾಧರಂ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಇವತ್ತು ನೀನು ಕಂಡೆ ನೋಡು ಅಂತ ಯಾರು? ಶ್ರೀನಿವಾಸ ಈ ವರಾಹದೇವರಿಗೆ ಹೇಳ್ತಾ ಇದ್ದ. ಹೀಗಾಗಿ ಮುಂದೆ ಒಂದು ಮಾತು ಹೇಳ್ತಾನೆ ನೋಡ್ರಿ, ಅದೆಲ್ಲ ನಮಗೆ ಬಹಳ ಮಹತ್ವದ ಮಾತು. ಅತ್ರೈವ ನಿವಸ ಸಂಕಲ್ಪೋ ಮಮ ವರ್ತತೆ. ಇನ್ನು ಮೇಲಿಂದ ನಾನು ವೈಕುಂಠಕ್ಕೆ ಹೋಗೋದು ವಿಚಾರ ಆಮೇಲೆ, ಇಲ್ಲೇ ಪರ್ಮನೆಂಟ್ ಆಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ ಭಗವಂತನ ಆವಾಸ ಸ್ಥಾನ ಭೂ ವೈಕುಂಠ ಅಂತಾನೆ ಅದನ್ನು ಕರೀತಾರೆ.
ಸದಾಕಾಲ ಪರಮಾತ್ಮ ಅಲ್ಲಿ ಇದ್ದಾನೆ. ಅಲ್ಲಿರೋದು ಕಲ್ಲಿನ ಪ್ರತಿಮೆ ಅಲ್ಲ, ಅದನ್ನ ಕಲ್ಲು ಅಂತ ಯಾರೂ ತಿಳಿಬಾರದು. ನಮ್ಮ ಕಣ್ಣಿಗೆ ಅದು ಕಲ್ಲಾಗೆ ಕಂಡ್ರೆ ಅದು ನಮ್ಮ ಮನಸ್ಸು ಕಲ್ಲಿದೆ ಅಂತ. ಅದು ಚೈತನ್ಯ ಪ್ರತಿಮಾ, ಸಾಕ್ಷಾತ್ ಪರಮಾತ್ಮನೇ ಇವತ್ತಿಗೂ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಅವನೇ ಹೇಳಿದ್ದಾನೆ ಅತ್ರೈವ ನಿವಸಾಮಿ. ಆದ್ರೆ ಏನ್ ಮಾಡೋದು, ಜಾಗ ಕೊಡೋರು ಯಾರು? ಅದಕ್ಕಾಗಿ ಸ್ಥಳಂ ದೇಹಿ ಅವನಿಕಾಂತ, ನೀನು ಧರಾಧರ ಅಲ್ಲ, ಆದ್ದರಿಂದ ನೀನೇ ನನಗೆ ಜಾಗ ಕೊಡಬೇಕು. ಎಲ್ಲಾ ಭೂಮಿ ಅವನ ಹೆಸರಿಗೆ ಇದ್ದದ್ದು, ವರಾಹದೇವರ ಹೆಸರಿಗೆ. ಹೀಗಾಗಿ ನೀನೇ ಕೊಟ್ರೆ ಕೊಡಬೇಕು ಜಾಗ. ಯಾವತ್ ಕಲಿಯುಗಂ ಭವೆ, ಈ ಕಲಿಯುಗ ಮುಗಿಯುವವರೆಗೂ ಆ ಜಾಗವನ್ನು ಕೊಡಬೇಕು. ಇದಿತ್ತೇನ ವಿಜ್ಞಪ್ತ ವರಾಹವದನೋ ಹರಿ, ಹೀಗೆ ವಿಜ್ಞಾಪನ ಮಾಡಿದ್ನಂತೆ. ಯಾವಾಗಲೂ ಇಸ್ಕೊಳ್ಬೇಕಾದ್ರೆ ವಿಜ್ಞಾಪನ ಮಾಡ್ಬೇಕಂತ ಒಂದು ಸೂಚನಾ. ಕೊಡುವಾಗ ಕೊಡುವ ನೋಡ್ತೀನಿ ಆಮೇಲೆ ಅಂತಂದ್ರೆ ಯಾರು ಕೊಡ್ತಾರ? ಒಂದು ಕೊಡ್ತಾರಷ್ಟೇ ಅವರು. ಹೀಗಾಗಿ ಕೊಡುವಾಗ ಒಂದ್ ಸ್ವಲ್ಪ ವಿನಯ ಮತ್ತೆ ಎಲ್ಲ ಇರಬೇಕು. ಅದಕ್ಕಾಗಿ ವಿಜ್ಞಪ್ತ ಅಂತಂದ್ರು, ಅದನ್ನ ಒಂದೊಂದು ಅಕ್ಷರನೂ ಹಾಗೆ ಬಳಸ್ತಾರೆ. ವರಾಹದೇವರು ಹೇಳಿದ್ರು, ಉವಾಚ ವಚನಂ ದೇವ ಸ್ಥಳಂ ಮೂಲ್ಯೇನ ಗೃಹ್ಯತಾಂ ಇತಿ ವಾಕ್ಯಂ ತದಶ್ರುತ್ವ ಪ್ರೋವಾಚ ಮಧುರಂ ವಚನ. ಕೊಡ್ತೀನಿ, ಆದ್ರೆ ನಮ್ಮಲ್ಲಿ ಪುಕ್ಕಟೆ ಕೊಡೋ ಪದ್ಧತಿ ಇಲ್ಲ. ನಿನ್ನ ಹತ್ರ ಏನದನೋ ಬಿಟ್ಟದೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಅದನ್ನ ಪುಕ್ಕಟೆ ಕೊಡೋದಿಲ್ಲ. ಏನಾದ್ರೂ ಮೂಲ್ಯವನ್ನೇ ಕೊಡ್ಬೇಕು, ಒಂದಿಷ್ಟು ಇಡಬೇಕು, ಕೊಡ್ತೀನಿ ಅಂತ. ಹೀಗಾಗಿ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಅವಶ್ಯವಾಗಿ ಕೊಡ್ತೀನಿ ಅಂತ ಹೇಳಿ ಒಂದು ಮಧುರವಾದ ವಚನವನ್ನು ಹೇಳಿದ. ಏನು ಮಧುರ ವಚನ? ಅದರೊಳಗಿರೋ ಮಾಧುರ್ಯ ನಿಮ್ಗೆ ಇಲ್ಲಿ ಇನ್ನೆಲ್ಲೂ ಸಿಗುವುದಿಲ್ಲ. ಯಾವುದದು? ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೆ. ಶ್ರೀನಿವಾಸ ಶ್ರೀನಿವಾಸ ಅಂತ ಎಲ್ಲರೂ ಅಷ್ಟು ಭಕ್ತಿ ಭಾರದಿಂದ ಪರ್ವತಕ್ಕೆ ಹೋಗಿ ದರ್ಶನ ತಗೋಬೇಕು ಅಂದ್ರೂ ಕೂಡ ಮೊದಲಿಗೆ ನಿನ್ನ ದರ್ಶನ ಆಗ್ಬೇಕು. ನಿನ್ನ ದರ್ಶನ ಇಲ್ಲದೆ ನನ್ನ ದರ್ಶನಕ್ಕೆ ಬರೋ ಹಂಗೆ ಇಲ್ಲ ಅಂತ ಒಂದು ವ್ಯವಸ್ಥೆ ಮಾಡಿಬಿಡ್ತೀವಿ. ನಿನ್ನದೇ ದರ್ಶನ, ನಿನ್ನದೇ ತೀರ್ಥ, ನಿನ್ನದೇ ನೈವೇದ್ಯ, ಕ್ಷೀರಸೇಚನ, ಎಲ್ಲ ಅಭಿಷೇಕ ಎಲ್ಲ ಮುಗಿಸಿ ಆಮೇಲೆ ನನ್ನ ದರ್ಶನಕ್ಕೆ ಬರಬೇಕು ಜನ. ಹೀಗೆ ವ್ಯವಸ್ಥೆ ಮಾಡ್ತೀನಿ. ಇದು ಯಾವತ್ ಕಲಿಯುಗ ಮುಗಿಯವರೆಗೂ ಇಷ್ಟು ವ್ಯವಸ್ಥೆ ಇದೆ. ಆದ್ದರಿಂದ ಇದೇ ನಾನು ಕೊಡುವ ಮೂಲ್ಯ ಅಂತ ಅವನು ಹೇಳ್ತಾನೆ. ದಾಸ್ಯಾಮಿಯತ್ತೇ ಭೂಕಾಂತ ತದಂಗಿ ಕುರು ಮಾಧವ. ನಾನು ನಿನಗೆ ಎಷ್ಟು ಕೊಡ್ತೀನೋ ಅಷ್ಟು ತಗೋ ಅಂತ ಹೇಳಿದ್ರು ವರಾಹದೇವರು. ಮತ್ತೆ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ ನೀನು ಉಪಕಾರ ಬಹಳ ಆಯ್ತು, ಇದ್ದದ್ದೆಲ್ಲ ನನ್ನ ಹೆಸರಿಗೆ ಕೊಟ್ಟು ಬಿಡುವಂತಿಲ್ಲ. ನಾನು ಎಷ್ಟು ಕೊಡ್ತೀನೋ ಅಷ್ಟು ತಗೋಬೇಕು. ಆಯ್ತಪ್ಪ ಅಷ್ಟೇ ಕೊಡು ಅಂತಂದ್ರು. ಆವಾಗ ಇತ್ಯುಕ್ತೋ ಹರಿಣಾ ಪುತ್ರಿ ಹರಯೇ ಸ್ಥಾನಕಾಂಕ್ಷಿಣೆ ತದಾ ದದವು ಹರೇ ಪಾದ ಶತಮಾತ್ರಂ ರಮಾಪತೆ. ಪಾದ ಶತಮಾತ್ರಂ, ಒಂದು 100 ಹೆಜ್ಜೆ ಮತ್ತೆ ಕೊಟ್ಟಂತ. 100 ಹೆಜ್ಜೆ ಭೂಮಿ ಮಾತ್ರ ಕೊಟ್ಟ, ಅಷ್ಟೇ ಭೂಮಿ ವೆಂಕಪ್ಪನ. ಉಳಿದೆಲ್ಲ ವರಾಹದೇವರು, ನೀವು ಹೋದಾಗ ನೆನಪು ಮಾಡ್ಕೊಳ್ಬೇಕಿದೆ. ಇದ್ರೊಳಗೆ 100 ಹೆಜ್ಜೆ ಮಾತ್ರ ವೆಂಕಪ್ಪಂದು. ಸತ್ಯವಾಗಿ ಅದು ಎಲ್ಲ ಒಂದೇ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತಾತ್ಮ, ಅವನು ನಿಜವಾದ ಆತ್ಮ ಹೌದು, ಪರಮಾತ್ಮ ಹೌದು. ಆದರೆ ಅವನ ಯಾವ ರೂಪಗಳಲ್ಲಿ ಸ್ವಗತವಾದ ಭೇದ ಇಲ್ಲ, ಯಾವ ಗುಣಗಳಲ್ಲಿ ಭೇದ ಇಲ್ಲ. ನಾವು ನಿನ್ನ ಕೈಗೆ ಇಷ್ಟು ಶಕ್ತಿ ಇದೆ ಅಂದ್ರೆ ನಿನಗೆಂತ ಶಕ್ತಿ ಅನ್ನೋಂಗಿಲ್ಲ ಅವನಿಗೆ. ಅವನ ಶಕ್ತಿ ಎಲ್ಲಾ ಕಡೆ ಒಂದೇ, ಎಲ್ಲಾ ಕಡೆ ಅನಂತವಾದ ಶಕ್ತಿ, ಅನಂತ ಶಕ್ತಿ, ಸಜ್ಞಾನ, ಸತ್ಸುಖ, ಸಚ್ಛಕ್ತಿ ಎಲ್ಲವೂ ಇರುವಂತವನವನು. ಹೀಗಾಗಿ ಆಚಾರ್ಯರಂತಾರೆ ಸ್ವಗತ ಭೇದ ವಿವರ್ಜಿತಾತ್ಮ. ಇಷ್ಟಿದ್ದು ಕೂಡ ಮತ್ತೆ ನಮಗೆಲ್ಲ ಮತ್ತೆ ಹಾಸಕ್ಕಾಗಿ ವಿನೋದಕ್ಕಾಗಿ ಈ ರೀತಿಯಾಗಿ ಪರಮಾತ್ಮ ತೋರಿಸಿದ್ದಾನೆ. ಪರಸ್ಪರಂ, ಅದನ್ನು ಬರೀತಾರೆ, ಪರಸ್ಪರಂ ವಿನೋದೇನ ಕುರ್ವಾಣವು ಏಕರೂಪಿಣವು. ಪರಸ್ಪರವಾಗಿ ವಿನೋದ ಮಾಡ್ತಾ ಇದ್ದಾರೆ ಇಬ್ರು. ನೋಡಿದ್ರೆ ಒಬ್ಬರೇ ಒಬ್ರು ಇರೋದು ಯಾರು? ಸಾಕ್ಷಾತ್ ಪರಮಾತ್ಮನೇ. ಕ್ರೋಢ ನಾರಾಯಣವು, ನಾರಾಯಣ ಎಂಬ ಹೆಸರಿನ ವೆಂಕಟೇಶ, ಕ್ರೋಢದ ರೂಪದಲ್ಲಿರುವ ವೆಂಕಟೇಶ ಅಷ್ಟೇ ಇರೋದು, ಮತ್ತೆ ಯಾರೂ ಇಲ್ಲ. ಇರೋದು ಒಂದೇ, ಅದು ಎರಡಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ವಿಶೇಷ ಅಂತ ಕರೀತಾರೆ. ಎಲ್ಲಿ ಅಭೇದ ಉಂಟೋ ಅಲ್ಲಿ ಭೇದವನ್ನ ತೋರಿಸುವ ಶಕ್ತಿ ವಿಶೇಷಕ್ಕೆ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ಸುಮ್ಮನೆ. ಹಾಲು ಬಿಳಿ ಆಗಿದೆ ಅಂತಂತಾರೆ. ನಾವು ಕೇಳ್ತೀವಲ್ಲ, ಏನೋ ಹೇಳ್ಬೇಕಾದ್ರೆ ಹಾಲಿನ ಬಿಳಿ ಇವ್ರ ಮುಖದೊಳಗೆ ಅದ ನೋಡ್ರಿ ಅಂತಂತಾರೆ. ಹಾಲಿನ ಬಿಳಿ ಅಂತಂದ್ರೆ ಅರ್ಥ ಏನು? ಹಾಲಿನ ಬಿಳಿ ಅಂತಂದ್ರೆ ಹಾಲು ಬಿಳಿಗೂ ಏನೋ ವ್ಯತ್ಯಾಸ ಇಲ್ಲ, ಅಭೇದ. ಹಾಲಷ್ಟೇ ಇಟ್ಟು ಬಿಳಿ ಮಾತ್ರ ತೆಗಿಲಿಕ್ಕೆ ಆಗೋದಿಲ್ಲ, ಬಿಳಿ ಅಷ್ಟೇ ಇಟ್ಟು ಹಾಲು ಮಾತ್ರ ಕುಡಿಲಿಕ್ಕೆ ಆಗೋದಿಲ್ಲ. ಅದೆರಡು ಒಂದೇ, ಅಭೇದ.
ಆದರೂ ಭೇದದ ವ್ಯಪದೇಶ ಮಾಡ್ತಾರೆ, ಭೇದದ ರೂಪದಲ್ಲಿ ಮಾತಾಡ್ತೀವಿ ನಾವು, ಹಾಲಿನ ಬಿಳಿ ಅಂತ. ಹಾಗೆ ಪರಮಾತ್ಮನ ಗುಣ ಅಂತ ಹೇಳುವಾಗ ಪರಮಾತ್ಮನಿಗೂ ಗುಣಕ್ಕೂ ಅಭೇದನೆ, ಆದರೆ ಹೇಳುವಾಗ ಮಾತ್ರ ಷಷ್ಠಿ ಪ್ರಯೋಗ, ಪರಮಾತ್ಮನ ಗುಣ ಅಂತ, ಪರಮಾತ್ಮನ ಇನ್ನೊಂದು ರೂಪ ಅಂತ. ಈ ಭೇದದ ವ್ಯಪದೇಶ ಮಾತ್ರ ಮಾಡ್ತೀವಿ, ಇದಕ್ಕೆ ವಿಶೇಷ ಎಂಬ ಶಕ್ತಿ ಪರಮಾತ್ಮ ಇಟ್ಟಿದ್ದಾನೆ ಅಂತ ಶಾಸ್ತ್ರದಲ್ಲಿ ಈ ಚರ್ಚೆ ಬರ್ತದೆ. ಅಭೇದ ಇರುವಲ್ಲಿ ಭೇದವನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ, ಅದಕ್ಕೆ ಕಾರಣ ವಿಶೇಷ ಅಂತ. ಇದು ಶಾಸ್ತ್ರದ ವಿಚಾರ. ಅಂತೂ ಇವರಿಬ್ಬರಲ್ಲಿ ಯಾವ ಭೇದ ಇಲ್ಲ ಅಂತ ನಾವು ತಿಳಿಬೇಕು, ಅದನ್ನ ಚಿಂತನೆ ಮಾಡಬೇಕು. ಸಂಕ್ರೀಡಾತೆ ವೆಂಕಟೇಶ ಕ್ರೋಢ ರೂಪವು ಸುರೋತ್ತಮವು. ಆಯ್ತು, ಇಷ್ಟೆಲ್ಲ ಮಾಡಿದ್ರಲ್ಲ, ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತ ಕೊಟ್ಟ. ಏನು? 10 ಅಲ್ಲ 100 ಪಾದ ಕೊಟ್ಟಿದ್ನಲ್ಲ, ಅದು ಏನು ವರಾದೇವರಿಗೂ ಅನಿಸ್ತೋ ಏನೋ, ಪಾಪ ಇಷ್ಟೇ ಕೊಟ್ಟನಲ್ಲ, ಪಾಪ ಎಲ್ಲಾ ಬಿಟ್ಟು ಬಂದಿದ್ದಾನ ಅವನು. ವೈಕುಂಠವನ್ನು ಬಿಟ್ಟು ಬಂದವನಿಗೆ 100 ಪಾದ ಭೂಮಿ ಕೊಟ್ರೆ ಹೆಂಗಿರ್ತದೆ? ಭೂದೇವಿಯ ಗಂಡ ಇವನು, ಇಡೀ ಭೂದೇವಿಯ ಎಲ್ಲಾ ಸೊತ್ತು ಇವನದೇ ಸೊತ್ತು, ಅಷ್ಟಿದ್ದು ಕೂಡ ಒಂದು 100 ಪಾದ ಕೊಟ್ರೆ ಕೊಟ್ಟವರಿಗೂ ಒಂದು ಘನತೆ ಇರ್ಬೇಕಲ್ಲ. ಅದಕ್ಕೇನು ಮಾಡಿದ್ರೆ ಒಂದು ಕಾಂಪ್ಲಿಮೆಂಟ್. ಏನು? ಬಕುಲ ಅನ್ನುವಂತಹ ಹೆಣ್ಣು ಮಗಳನ್ನ ಪಾಕಕಾರಿಣಿ ಕೆಲಸಕ್ಕಾಗಿ ಕೊಟ್ಟು ಕಳಿಸಿದ, ಅಡಿಗೆ ಕೆಲಸಕ್ಕೆ ಕೊಟ್ಟು ಕಳಿಸಿದ. ಅಡಿಗೆ ಕೆಲಸ ಅಷ್ಟೇ ಅಲ್ಲ, ಪೂರ್ಣವಾಗಿ ತಾಯಿಯಂತೆ ನೋಡ್ಕೊಳ್ಳಿಕ್ಕೆ ಕೊಟ್ಟು ಕಳಿಸಿದ. ತದಾರಭ್ಯ ಧರಾಕಾಂತೋ ಬಕುಲಾಂ ಪಾಕಕಾರಿಣೀಂ ಅರ್ಪಯಾಮಾಸ ದೇವಾಯ ಸೇವಾರ್ಥಂ ತಾಂ ಧರಾಪತಿ ಭೋಜನಾರ್ಥಂ ರಮೇಶಸ್ಯ ಶ್ಯಾಮಕಾನ್ನಂ ನಿರಂತರಂ ಸುಮಧು ಪ್ರೈಷಯನ್ ನಿತ್ಯಂ ತಯಾ ಬಕುಲಮಾಲಯ. ಆ ಬಕುಲಾದೇವಿಗೆ ಇನ್ನೊಂದು ಕೆಲಸ ಹೇಳಿದ, ದಿನಾ ನೀನು ಶ್ರೀನಿವಾಸನ ಮನೆಗೆ ಹೋಗ್ಬೇಕು, ಅಲ್ಲೇ ಇರ್ಬೇಕು, ಇಡೀ ದಿವಸ ಇದ್ದು ಅವನನ್ನ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಹೋಗುವಾಗ ಮನೆಯಿಂದ ಒಳ್ಳೆ ಅಕ್ಕಿ ತಗೊಂಡು ಹೋಗ್ಬೇಕು, ಸಣ್ಣಕ್ಕಿ ಅನ್ನ ಮಾಡಬೇಕು, ಮಾಡಿ ಅವನಿಗೆ ಊಟಕ್ಕೆ ಬಡಿಸ್ಬೇಕು. ಒಂದಿಷ್ಟು ಮಧು ಅದನ್ನೂ ತಗೊಂಡು ಹೋಗ್ಬೇಕು. ಹೀಗಾಗಿ ಈ ಎಲ್ಲದ ವ್ಯವಸ್ಥೆಯನ್ನ ಅಲ್ಲಿ ಇರ್ಲಿಕ್ಕೆ ಮಾಡಿಕೊಟ್ರು. ಯಾಕಂದ್ರೆ ಇರ್ಲಿಕ್ಕೆ ಕೊಟ್ರೆ ಏನು ಉಪಯೋಗ, ಉಣ್ಲಿಕ್ಕೂ ಕೊಡ್ಬೇಕಲ್ಲ, ಅದಾದ್ರೆ ಮುಂದೆಲ್ಲ ಆಗೋದು. ಅದಕ್ಕಾಗಿ ವಿಚಾರ ಮಾಡಿದ, ಪಾಪ ಒಬ್ಬನೇ ಇದ್ದಾನೆ, ಆಗ್ಲಿ ಯಾವ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಬಕುಲಾವತಿಗೆ ಇದೆಲ್ಲವನ್ನು ವ್ಯವಸ್ಥೆ ಮಾಡಿ ಇಟ್ಟ ಅಂತ. ಅವಳೆಂತವಳು ಅಂತಂದ್ರೆ ಬರೇ ಒಂದಲ್ಲ ಎರಡಲ್ಲ ಸೇವೆ ಮಾಡೋದು. ಹೇಳ್ತಾರೆ, ಅನ್ನ ಪಾನೌಷಧಾದ್ಯೈಶ್ಚ, ಅನ್ನ ಪಾನ ಔಷಧ ಕೊಡೋದರ ಜೊತೆಗೆ ಪಾದ ಸಂವಾಹನಾದಿಭಿ, ಕೈಕಾಲು ಒತ್ತಿದ್ದ, ನಿತ್ಯ ಪರಮಾತ್ಮನ ಕಾಲು ಒತ್ತಿ ಅವನಿಗೆ ಮತ್ತೆ ಜೋಪಾಸನೆ ಮಾಡ್ತಾ ಇದ್ದು. ಪೂಜಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಅಲ್ಲಿ ಔಷಧ ಅಂತ ಬಂತು, ಪಾದ ಒತ್ತೋದು ಅಂತ ಬಂತು. ಇದೆಲ್ಲ ನೋಡಿದ್ರೆ ಏನ್ ಗೊತ್ತಾಗ್ತದೆ? ಪಾಪ ಓಡಾಡಿ ಸುಸ್ತಾಗ್ತಿದ್ದ, ಅವನ ಕಾಲು ನೋಯ್ತಾ ಇತ್ತು, ನಮ್ಮಂಗೆ ಅವನು ಅಂತ ಅನಿಸ್ತದೆ ನಮಗೆ. ಹಂಗಲ್ಲ ಅಂತ ಹೇಳಲಿಕ್ಕೆ ವೇದವ್ಯಾಸರು ಒಂದು ಶಬ್ದ ನಿರಾಮಯಂ ಅಂದ್ಬಿಟ್ಟು. ನಿರಾಮಯ ಅಂತಂದ್ರೆ ಏನೂ ಅವನಿಗೆ ದುಃಖ ಇಲ್ಲ, ಯಾವ ರೋಗ ಇಲ್ಲ. ಆಮಯ ಅಂದ್ರೆ ರೋಗ, ಯಾವುದೂ ಇಲ್ಲ ಅವನಿಗೆ. ಆದ್ರೂ ಒಂದು ವ್ಯವಸ್ಥೆ, ಬಂದವರಿಗೆ ಒಂದು ಸೇವಾ ಅವಕಾಶ ಕೊಡ್ಬೇಕಲ್ಲ, ಅದಕ್ಕಾಗಿ ಕೊಟ್ಟಿದ್ದು ಅಂತ ಅಷ್ಟೇ. ಹೀಗಾಗಿ ಋಷಿಗಳಿಗೆ ಆಶ್ಚರ್ಯ ಆಯ್ತು, ಇದನ್ನು ಕೇಳಿ ಗೊತ್ತಾಗ ಋಷಿಗಳು ಕೇಳಿದ್ರು, ಯಾರವಳು ಹೆಣ್ಣುಮಗಳು ಬಕುಲಾದೇವಿ ಅಂತಂದಾಗ ಅವಳು ವೃತ್ತಾಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಶ್ರುತಂ ಸೂತ ಮಹಾಭಾಗ ದೇವಾಗಮನ ಉತ್ತಮಂ ಪುನಃ ಬಕುಲ ಸೇವಿಕಾ ಪ್ರೋಕ್ತ ಕಾಸಾ ಪೂರ್ವಂ ವದಸ್ವನಃ. ಈ ಬಕುಲಾವತಿಯನ್ನ ಇಷ್ಟೊತ್ತು ಯಾವತ್ತು ಹೇಳಿದ್ದಿಲ್ಲ ವಿಷಯ, ಈಗ ತಾನೇ ಬಂದ ವಿಷಯ ಇದು. ಯಾಳವಳು ಅವರ ಮತ್ತೆ ಕಥೆಯನ್ನ ಹೇಳ್ರಿ ಅಂತಂದಾಗ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ, ಪುರಾ ಯಶೋದಾ ಬಕುಲ ಕೃಷ್ಣಸ್ಯ ಜನನೀಖ್ಯಭೂತ್ ಅದೃಷ್ಟ್ವಾನಂತರೂಪಸ್ಯ ಕೃಷ್ಣಸ್ಯ ತನಯಸ್ಯ ಚ ಕಲ್ಯಾಣಾದಿ ಮಹಾಪುಣ್ಯಂ ತದಯಾಚತ ತಂ ಹರಿಂ ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ಹಿಂದೆ ಮತ್ತೆ ಯಶೋಧಾದೇವಿ ಸಣ್ಣವಳಿದ್ದಾಗೆಲ್ಲ ಮತ್ತೆ ಜೋಪಾನ ಮಾಡಿದ್ಲು ಕೃಷ್ಣನನ್ನ. ಅಷ್ಟೇ ಅಲ್ಲ, ಜೋಪಾನ ಅಂದ್ರೆ ಏನು, ನಿತ್ಯ ಕಂಪ್ಲೇಂಟ್ ಇವನು, ಯಶೋದೆ ನಿನ್ನ ಕಂದೆಗೆ ಏ ಸ್ವರೂಪವೇ ಅಂತ ಬಂದು ಎಲ್ಲಾರು ಬೈಯೋರು, ಹೇಳೋರು. ಈ ಕಡೆ ಇದು ಮಾಡ್ತಾನೆ ಅಂತ ಅನ್ನೋದ್ರಾಗ ಅಲ್ಲಿ ಇನ್ನೊಬ್ರು ಮನೆಯೊಳಗೆ ಇನ್ನೊಂದೇನೋ ಮಾಡಿರ್ತಾರೆ. ಎಲ್ಲ ಇವ್ರ ಕೈಗೆ ಸಿಗಬಾರ್ದು ಅಂತ ಎತ್ತಿ ಮೇಲೆ ಇಟ್ರೆ ವಾದರಾಜ ಸ್ವಾಮಿಗಳು ಅಂತಾರೆ, ನನ್ನಿಂದ ಯಾವ್ದಾದ್ರು ಕಸ್ಕೊಳ್ಲಿಕ್ಕೆ ಸಾಧ್ಯನ? ಎಲ್ಲವೂ ನನ್ನದೇ ಆದ್ಮೇಲೆ ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದಕ್ಕಸ್ಯ ಸಿದ್ಧನ. ಇನ್ನೊಬ್ಬರ ಸ್ವತ್ತನ್ನ ನಮ್ಮ ಮನೆಯೊಳಗೆ ನಾವು ಮುಚ್ಚಿಟ್ಟರೆ ನಾವು ಕಳ್ಳರು ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತಾರೆ. ಹಾಗೆ ನೀವೇನಾದ್ರೂ ಬೆಣ್ಣೆ ಮೊಸರು ಹಾಲು ಎತ್ತಿಟ್ಟು ಮೇಲೆ ಕೃಷ್ಣ ಬರ್ತಾನೆ ಅಂತ ಎತ್ತಿಡ್ತೀರಾ, ನೀವೆಲ್ಲ ಕಳ್ಳರು ಅಂತಂದು. ನಿಮ್ಮ ಕಳ್ಳತನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಲ್ಲು ಹೋಗದಾದ್ರೂ ಅದನ್ನು ಕೆಳಗೆ ಬೀಳಿಸ್ತಾರೆ, ಕೃಷ್ಣ ಬಿಡುವುದಿಲ್ಲ. ಹೀಗಾಗಿ ಆ ಕಲ್ಲು ಯಾಕೆ ಹೋಗದ ಅಂದ್ರೆ ಈ ಕಾರಣಕ್ಕೆ ಅಂತ.
ಎಲ್ಲವೂ ನನ್ನದಾದ ಮೇಲೆ ಯಾವ ಮೊಸರು ಯಾವ ಹಾಲು ಎಲ್ಲ ನನ್ನದೇ ತೋರಿಸ್ಲಿಕ್ಕೆ ಮಾಡಿದ ಅಂತ ಅಲ್ಲಿ ಚಂದಾಗಿ ಹೇಳ್ತಾರೆ. ಇಂತಹ ಎಲ್ಲಾ ಕಂಪ್ಲೇಂಟ್ಗಳನ್ನು ಪಾಪ ಅವಳು ಸ್ವೀಕಾರ ಮಾಡಿದ್ಲು. ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ, ಮುಂದೆ ನಿಮ್ಮ ಮನೆಗೆ ಬಾರ ನಮ್ಮ ಅಪ್ಪ ಅಂತ ಹಾಡು ಹೇಳ್ತಾರೆ ಕನಕದಾಸರು. ಅದ್ಭುತವಾದ ಹಾಡು. ಹೀಗಾಗಿ ಎಲ್ಲಾ ಹೇಳಿದ್ದು, ಎಷ್ಟೆಲ್ಲ ಕಷ್ಟಪಟ್ಟಿದ್ದು, ಅವಳಿಗೆ ಪಾಪ ಏನೂ ಸಿಗ್ಲಿಲ್ಲ. ಏನು ಸಿಗ್ಲಿಲ್ಲ? ಕೃಷ್ಣನ ಮದುವೆ ನೋಡೋ ಅವಕಾಶ ಸಿಗಲಿಲ್ಲ. ಮಾಡ್ಕೊಂಡಿದ್ದೆಷ್ಟು? 16,108 ಮದುವೆ ಮಾಡ್ಕೊಂಡಿದ್ದ. ಅದರೊಳಗೆ ಅಟ್ಲೀಸ್ಟ್ 8 ಮದುವೆಯನ್ನಾದ್ರೂ ಚೆನ್ನಾಗಿ ವಿಸ್ತಾರವಾಗಿ ಮಾಡ್ಕೊಂಡಿದ್ದ. ಇಷ್ಟು ಮದುವೆಗಳನ್ನ ಮಾಡಿಕೊಂಡ ಶ್ರೀಕೃಷ್ಣನ ಒಂದು ಮದುವೆಯನ್ನು ನಾನು ನೋಡ್ಲಿಕ್ಕಾಗಿಲ್ಲ ಅಂತ ದುಃಖ ಪಡ್ತಾ ಇದ್ದು. ಯಾಕೆಂದ್ರೆ ಸಣ್ಣವನಿದ್ದಾಗಿ ಊರು ಬಿಟ್ಟವನು. ಕಂಸನ ಸಂಹಾರವನ್ನ ಮಾಡಿ ಆ ಕಡೆಯಿಂದ ಹೋದವನು ಜರಾಸಂಧನ ಹೊಟ್ಟೆಗೆ ಮತ್ತೆ ಜಗಳ ಮಾಡ್ತಾ ಅಲ್ಲಿಂದ ಈ ಕಡೆ ತಲೆನೇ ಹಾಕ್ಲಿಲ್ಲ ನಂದಗೋಪನ ಮನೆ ಕಡೆಗೆ. ಆದ್ರಿಂದ ಯಶೋಧಾದೇವಿಗೆ ಇದೆಲ್ಲ ಮತ್ತೆ ಅಪೂರ್ಣವಾಗಿ ಉಳಿದಿತ್ತು. ಅವಳು ಕೇಳಿದಂತೆ ಮನಸ್ಸೀದತಿಮೆ, ನನ್ನ ಮನಸ್ಸು ಎಳಿತಾ ಇತ್ತು. ಯಾವ ತಾಯಿಗಾದ್ರೂ ಕೂಡ ತನ್ನ ಮಕ್ಕಳ ಮದುವೆಯನ್ನು ನೋಡ್ಬೇಕು ಅಂತ ಅಪೇಕ್ಷೆ ಇತ್ತು. ಅದಕ್ಕಿಂತ ಯಾವ ಅಪೇಕ್ಷೆ ದೊಡ್ಡದಿರ್ಲಿಕ್ಕೆ ಸಾಧ್ಯ ತಂದೆ ತಾಯಿಗಳಿಗೆ. ಹೀಗಾಗಿ ನಿನ್ನ ಕಲ್ಯಾಣವನ್ನು ನಾನು ನೋಡಬೇಕು. ದರ್ಶಯಸ್ವ ರಮಾನಾಥ ಯಶೋಧಾನಂದವರ್ಧನ. ಯಶೋಧೆಗೆ ಆನಂದವನ್ನು ಕೊಟ್ಟವನಲ್ಲ ಸಣ್ಣವನಿದ್ದಾಗ, ದೊಡ್ಡವನಾದ್ಮೇಲೂ ಕೊಡು, ಮದುವೆಯನ್ನು ತೋರಿಸು ಅಂತ ಕೇಳಿದ್ವಿ. ಅವನಂದ ಈಗಾಗಲೇ ಇಷ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ಇನ್ನೊಂದು ಮದುವೆ ಮಾಡಿ ನಿಂಗೆ ತೋರಿಸ್ಬೇಕಾ ನಾನು? ಈಗಂತೂ ಆ ಕೆಲಸ ಆಗೋದಿಲ್ಲ ಅಂತ ಕೃಷ್ಣ ಇದ್ದಾಗ ಹೇಳಿದ್ನಂತೆ ಅವನು. ಅದಕ್ಕೆ ಹೇಳಿದ, ಜನ್ಮನಿ ಅನ್ಯಂತರೇ ಅನಂತರೇ ದೇವಿ ತಾವಕೀನಂ ಮನೋರಥಂ ಶ್ರೀಶೈಲೇ ಪೂರಯಿಷ್ಯಾಮಿ ಕಿಂಚಿತ್ ಕಾಲಾದ ನಂತರಂ. ಈಗಲ್ಲ, ಕಿಂಚಿತ್ ಕಾಲ, 10,000 ವರ್ಷ ಆಗ್ಲಿ, ಆಮೇಲೆ ನೋಡೋಣ ಅಂತ ಹೇಳಿ, ಆಮೇಲೆ ನಿನ್ನ ಮನೋರಥವನ್ನ ಉತ್ತರ ದೇಶದೊಳಗಲ್ಲ ದಕ್ಷಿಣ ದೇಶದೊಳಗೆ ಶ್ರೀಶೈಲ ಪರ್ವತ, ಯಾವ ಶೇಷದೇವರ ಪರ್ವತ ಇದೆ ಅಲ್ಲಿ ಪೂರ್ಣ ಮಾಡ್ತೀನಿ ಅಂತ ಹೇಳ್ತಾರೆ. ದೇವೇನೇತ್ತಂ ದತ್ತವರ ಸ್ಯಾತ್ ತ್ಯಜತ್ತೇನ ಹೇತುನ ಕಲೆ ಬರಂತು ಕಲ್ಯಾಣಿ ಯಶೋಧಾನಂದ ವಲ್ಲಭ. ಅಷ್ಟನ್ನ ಕೇಳಿ ಆ ಆಶ್ವಾಸನೆಯನ್ನು ತೆಗೆದುಕೊಂಡು ಆ ಯಶೋಧಾದೇವಿ ತನ್ನ ಕಲೇಬರವನ್ನ ಬಿಟ್ಟಿದ್ದಳು. ಅವಳೇ ಈಗ ಆವಿರ್ಭೂಯ, ಮತ್ತೆ ಅವಳೇ ಈಗ ಮತ್ತೆ ಹುಟ್ಟಿ ಬಂದು ಪರಮಾತ್ಮನ ಈ ಸೇವಾ ಸೌಭಾಗ್ಯವನ್ನ ಪಡೆದಿದ್ದಾಳೆ. ಅವಳೇ ಈ ಬಕುಲ ಮಾಲಿಕ ಅಂತ ಅವಳನ್ನ ಕರೀತಾರೆ ಅಂತ ಹೇಳ್ತಾರೆ. 28 ತಮೇ ಕಲವು, 28ನೇ ಕಲಿಯುಗದಲ್ಲಿ ಬಂದಿದ್ದಾಳೆ. ಕ್ರೀಡನ್ನಾಸ್ತೆ ಜಗದ್ಯೋನಿಹಿ ನಿರ್ದೋಷೋಪಿ ಈಶ್ವರೋಪಿ ಚ ಕಲವು ಕಲ್ಮಷ ಚಿತ್ತಾನಾಂ ಪಾಪಾಚಾರ ದುರಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ ದೈತ್ಯಾನಾಂ ಮೋಹನಾರ್ಥಾಯ ಸುರಾಣಾಂ ಮುಕ್ತಿ ಸಿದ್ಧಯೇ. ಈ ಪರಮಾತ್ಮ ಇಲ್ಲಿ ಬಂದಿದ್ದಾನೆ. ಅವನು ಹೇಗಿದ್ದಾನೆ ಅಂತ ಮತ್ತೆ ವೇದವ್ಯಾಸ ತಿಳಿಸ್ತಾರೆ. ಏನಂದ್ರೆ, ಯಾವಾಗ ಕಲಿಯುಗದಲ್ಲಿ ಎಲ್ಲರ ಮನಸ್ಸು ವ್ಯಾಕುಲ ಆಗ್ತದೆ, ಕಲುಷ ಚಿತ್ತರಾಗ್ತದೆ. ಕಲಿಯುಗದ ಪ್ರಭಾವ ಎಂತಹದ್ದು ನಿಮ್ಗೆಲ್ಲ ಗೊತ್ತಿದೆ. 1 ಪಾದ ಮಾತ್ರ ಧರ್ಮ, 3 ಪಾದ ಅಧರ್ಮ ಇರುವಂತಹ ಕಾಲ ಇದು. ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಭಯಾನಕವಾದ ಪರಿಸ್ಥಿತಿ. ಅಂತಹ ಕೆಟ್ಟ ಪರಿಸ್ಥಿತಿಯ ಕಲಿಯುಗದೊಳಗೆ ಮತ್ತೆ ಪಾಪವನ್ನು ಶೋಧನೆ ಮಾಡಲಿಕ್ಕೆ ಒಂದು ರೂಪ ಇರಬೇಕಲ್ಲ, ಅದಕ್ಕಾಗಿ ಅವತಾರ ಮಾಡಿದ್ದಾನೆ. ಕೃಷ್ಣ, ಪಾಂಡುರಂಗ ಮತ್ತೆ ಶ್ರೀನಿವಾಸ ಎಲ್ಲ ಒಂದೇ ರೂಪ, ಬೇರೆ ರೂಪಗಳಲ್ಲ. ಆ ರೂಪದಿಂದ ಅವನು ಬಂದಿದ್ದಾನೆ ದೈತ್ಯರಿಗೆ ಮೋಹನ ಮಾಡಲಿಕ್ಕೆ, ಸುರರಿಗೆ ಮುಕ್ತಿಯನ್ನ ಕೊಡೋದಕ್ಕಾಗಿ ಪರಮಾತ್ಮ ಬಂದು ಇಲ್ಲಿ ಪ್ರಾಕೃತವಾದ ರೂಪದಿಂದ ಇದ್ದಾನೆ. ಅವನ ಸೇವೆಯನ್ನ ಮಾಡಲಿಕ್ಕೆ ಬಂದಿದ್ದಾಳೆ. ನಕೃತಂ ದೇವ ಸಂಘೈಶ್ಚ ನಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಕ್ರೀಡತೆ ತತ್ರ ಹೀಚ್ಛಾರೂಪ ವಿರಾಜಿತಃ ಸಾ ಕರಿಷ್ಯತಿ ಕಲ್ಯಾಣಂ ಹರೇರ್ ವೈಕುಂಠವಾಸಿನಃ. ವೈಕುಂಠವಾಸಿಯಾದ ಪರಮಾತ್ಮನ ಕಲ್ಯಾಣವನ್ನ ಮಾಡಲಿಕ್ಕೆ ಇವಳು ಮಹತ್ವದ ಪಾತ್ರವನ್ನು ವಹಿಸ್ತಾಳೆ ಅಂತ ಹೇಳಿ ಋಷಿಗಳಿಗೆ ಅವರೆಲ್ಲ ಸೂತಾಚಾರ ಹೇಳ್ತಾ ಇದ್ದಾರೆ. ಈ ಯಶೋಧಾದೇವಿ ಏನು ಅವತಾರ ಮಾಡಿದ್ದಾಳೆ, ಅವಳು ಬಂದು ಈ ಕಲ್ಯಾಣದ ಕೆಲಸವನ್ನ ಮಾಡುತ್ತಾಳೆ ಅಂತ ಹೇಳಿ. ಎಂಥ ಸೌಭಾಗ್ಯ ಇದು! ಸಾಕ್ಷಾತ್ ಪರಮಾತ್ಮನ ತಾಯಿ ಮತ್ತೆ ಆಗಿ ಮತ್ತೆ ಬಂದು ಮತ್ತೆ ಆ ಪರಮಾತ್ಮನ ಸೇವೆ ಮಾಡುವ ಅವಕಾಶ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಕಿಮಲಭ್ಯ ಹರೌ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದ ಕಶ್ಚಿತ್ ದೇವಂ ಪೂಜಯತಿ ಕಶ್ಚಿತ್ ದೇವೇರ ಪೂಜ್ಯತೆ. ದೇವರು ಇಚ್ಛೆ ಪಟ್ಟರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರಿಂದ ಸ್ತೋತ್ರ ಮಾಡಿಸಿಕೊಂಡ ಹನುಮಂತ ದೇವರು ಅನಂತ ಸೇವೆ ಮಾಡಿದ್ರು. ಅನಂತ ಸೇವೆ, ಯಾರೂ ಮಾಡದ ಸೇವೆಯನ್ನು ಮಾಡಿದ್ರು. ಆಮೇಲೆ ತಾನು ಅರ್ಜುನನಿಗೆ ಸಖನಾಗಿ ಅವನ ಸಾರಥ್ಯವನ್ನು ಮಾಡಿದ ಪರಮಾತ್ಮ. ಹೇಳ್ತಾರೆ ನೋಡ್ರಿ, ಕಶ್ಚಿತ್ ದೇವಂ ಪೂಜೆಯತಿ. ಕೆಲವರು ಪರಮಾತ್ಮನನ್ನ ಪೂಜೆ ಮಾಡ್ತಾರೆ, ಕೆಲವರಿಗೆ ಪರಮಾತ್ಮನೇ ಸಾರಥಿಯಾಗಿ ನಿಲ್ತಾನೆ. ಇಂತಹ ಅದ್ಭುತ ಚರಿತೆ
ಅದು ಅವನದೇ. ಹೀಗಾಗಿ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನ. ಪರಮಾತ್ಮ ಇಚ್ಛೆ ಪಟ್ಟರೆ ಏನು ಸಾಧ್ಯ ಇಲ್ಲ. ನಾವು ಕೇಳ್ಕೊಳ್ಬೇಕು, ನಿನ್ನ ಇಂಥ ಮಹಿಮೆಯನ್ನು ತೋರಿಸು ಅಂತ. ಯಾವತ್ತಾದ್ರೂ ಒಂದಿನ ನಮಗೂ ಇಂಥ ಸೌಭಾಗ್ಯ ಕೊಟ್ಟಾನು ದೇವರು. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು 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 ಅಂತಾರಲ್ಲ ಇದಕ್ಕೆ. ಹೀಗಾಗಿ ಅವಳು ಸಾವಧಾನದಿಂದ ಕಾಯ್ದಿದ್ದಕ್ಕೆ ಇವಾಗ ಬಕುಲಾವತಿಯಾಗಿ ಮತ್ತೆ ಹುಟ್ಟಿ ಬಂದಿದ್ದಾಳೆ. ಕೋವರ್ಣಯೇ ಹರೇ ಕ್ರೀಡಾಂ ವಿಚಿತ್ರಾಂ ಜನಪಾವನೀಂ ನಿತ್ಯ ಶುದ್ಧಸ್ಯ ವೈ ವಿಷ್ಣೋ ಯದಮುಷ್ಮಾಭಿವಂದನೆ ಕೃತೆ ಪುಣ್ಯಮೃಷೀಣಾಂ ಅಪ್ಯಕೃತೆ ದೋಷ ಸಂಗ್ರಹ. ಇಂತಹ ಪರಮಾತ್ಮನಿಗೆ ಜನಪಾವನಿಯಾದಂತಹ ಅವನ ವಿಚಿತ್ರವಾದ ಮಹಿಮೆಯನ್ನ ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ನಿತ್ಯ ಶುದ್ಧನಾದವನಿಗೆ ಮಾಡ್ಲಿಕ್ಕೆ ನಾವು ಮಾಡಬೇಕಾದ ಒಂದೇ ಒಂದು ಕೆಲಸ ಆದ ನಮಸ್ಕಾರ. ನಿತ್ಯ ಶುದ್ಧ ಪರಮಾತ್ಮನಿಗೆ ನಮಸ್ಕಾರ ಮಾಡೋಕ್ಕಿಂತ ಹೆಚ್ಚು ನಾವೇನೂ ಮಾಡ್ಲಿಕ್ಕೆ ಸಾಧ್ಯ. ದೊಡ್ಡವರಿಗೆ ನಾವು ಹೇಳ್ತೀವಿ ಭೂಯಿಷ್ಠಾಂತೆ ನಮೋ ತಿಂಗಿದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮಸ್ಕಾರಪ್ಪ ನಿಮ್ಮ ಮಹಿಮೆಗೆ, ಅಷ್ಟೇ ಮಾಡ್ಬೋದು. ಅಷ್ಟನ್ನು ಮಾಡದೇ ಇದ್ರೆ ದೊಡ್ಡ ಋಷಿಗಳಿರ್ಲಿ ಮುನಿಗಳಿರ್ಲಿ ಅವರಿಗೂ ಮಹಾಪಾಪವಿದೆ ಅಂತ ಹೇಳ್ತಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವ ಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. 10 ಅಶ್ವಮೇಧ ಯಾಗ ಮಾಡಿದ ಫಲ ಒಂದು ನಮಸ್ಕಾರಕ್ಕೆ ಬರ್ತದೆ, ಒಂದೇ ಒಂದು ನಮಸ್ಕಾರ. ಪರಮಾತ್ಮನಿಗೆ ಅದು ಹೇಳ್ತಾರಲ್ಲ, ಮನಸ ವಚಸ ಚೆನ್ನಾಗಿ ಸ್ಮರಣೆ ಮಾಡಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ ಮತ್ತೆ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬಂದ್ರೆ, ಅಶ್ವಮೇಧ ಯಾಗ ಮಾಡಿದವರಿಗೂ ನಮಗೂ ಸಮಾನ ಅಂತ ತಿಳ್ಕೊಬೇಡ್ರಿ, ಅದಕ್ಕಿಂತ ಉತ್ತಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಶ್ವಮೇಧ ಯಾಗ ಮಾಡಿದವರು ಮತ್ತೆ ಹುಟ್ಟಿ ಇದಕ್ಕೆ ಬರ್ತಾರೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಕೃಷ್ಣನಿಗೆ ನಮಸ್ಕಾರವನ್ನ ಭಕ್ತಿಯಿಂದ ಮಾಡಿದವರು ಮತ್ತೆ ಈ ಸಂಸಾರಕ್ಕೆ ಬರೋದಿಲ್ಲ ಅಂತ. ಅದೊಂದು ತರ ಉನ್ನತೋನ್ನತವಾದ ಗತಿಯನ್ನ ತೋರಿಸ್ತಾ ಹೋಗ್ತದೆ ಅಂತ. ನೀವು ಕೇಳ್ಬೇಕು ಪ್ರಶ್ನೆ, ನಿಜವಾಗಿ ಕೇಳಬಹುದಲ್ಲ, ಕೇಳಬೇಕು. ಏನ್ ನಮಸ್ಕಾರ ಮಾಡಿದ್ರೆ ಮತ್ತೆ ನಾವು ನೇರವಾಗಿ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಆದ್ರೆ, ಇಲ್ಲಿ ಬಂದು ಪ್ರವಚನಕ್ಕೆ ಕೂತು ಇಷ್ಟು ಕಷ್ಟಪಟ್ಟು ಮತ್ತೆ ಆಮೇಲೆ ಏನೆಲ್ಲ ಮಾಡ್ಬೇಕು ಮನೆಯೊಳಗೆ ಉಪಚಾರ ಇದೆಲ್ಲ, ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ಬರೇ ಒಂದು ನಮಸ್ಕಾರ ಅಲ್ಲ, ಮಾಡಿಬಿಡೋಣ. ಅಂತಹ ಪಂಥಗಳು ಬೇಕಾದಷ್ಟು ಹೊರಗವ ಇವೆ. ಕೇವಲ ನಾಮಸ್ಮರಣೆ, ಕೇವಲ ನಮಸ್ಕಾರ ಅಷ್ಟೇ ಮಾಡ್ಬೇಕು. ಯಾವ ಶಾಸ್ತ್ರ ಬೇಡ, ಯಾವ ಚಿಂತನೆ ಬೇಡ, ಜ್ಞಾನೋಪಾರ್ಜನೆ ಬೇಡ, ಏನು ಬೇಡ. ಅಭಿಪ್ರಾಯ ಏನು ಅನ್ನೋದು ಇಷ್ಟು ಸಾಕಲ್ಲ ಅಂದ್ರೆ ಇಲ್ಲ. ಅದರ ಅಭಿಪ್ರಾಯ ಏನು ಅಂದ್ರೆ ಅದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅಂದ್ರೆ ಈಗ ಹೇಳ್ತಾರೆ ನೋಡ್ರಿ, ಇದೊಂದು ಕೆಲಸ ಈಗ ಮನೆಯೊಳಗೆ SLC ಬರೆಯೋ ಹುಡುಗರಿಗೆ ಹೇಳ್ತಾರೆ, ಈ ಒಂದು ಪರೀಕ್ಷೆ ಬರೆದ್ಬಿಡು ಮುಗಿತು, ಮುಂದೆ ಆರಾಮ. ಮುಂದೆ ಏನ್ ಆರಾಮ? ಅದಕ್ಕಿಂತ ಕಷ್ಟ. PUC ಆಯ್ತು ಅಂದ್ರೆ ನಂತೂ ಮುಂದೆ ಯಾರು ಕೇಳೋರೇ ಇಲ್ಲ, ಮುಂದೆ ಕೇಳೋರು ಶುರು. ಅವಾಗ ಏನಪ್ಪಾ PUC ಆಯ್ತು ಮುಂದೆ ಏನ್ ಮಾಡ್ತೀವಿ ಅಂತ. ಡಿಗ್ರಿ ಆಯ್ತು ನೌಕರಿ ಬಂತು ಅಂತಂದ್ರೆ ಮುಗೀತು, ಮದುವೆ ಕೇಳಿ ಶುರು ಮಾಡ್ತಾರೆ. ಅಂತೂ ಆರಾಮ ಅಂತ ಅನ್ನೋದು ಬರೋದೇ ಇಲ್ಲ ಕೊನೆಗೆ. ಅರ್ಥ ಏನು ಅಂದ್ರೆ, ಯಾವುದನ್ನ ಮಹತ್ವದ್ದು ಅಂತ ಹೇಳ್ಬೇಕಾಗಿರ್ತದೋ ಅವಾಗ ಅದನ್ನ ಎತ್ತರಕ್ಕೆ ಏರಿಸಿ ಹೇಳ್ತಾರೆ. ಹೌದಾ ಇಲ್ಲ? SLC-ಗಿಂತ ದೊಡ್ಡದು ಯಾವ್ದಿಲ್ಲ ನೋಡು, ಭಾರಿ ಮಹತ್ವದ್ದು ಅಂತ ಅಂದ್ಬಿಡ್ತಾರೆ. ಅದಕ್ಕಿಂತ ದೊಡ್ಡದು 10 ಇರ್ತಾವ. ಅಭಿಪ್ರಾಯ ಅಂದ್ರೆ SSLC ಬಹಳ ದೊಡ್ಡದಪ್ಪ, ಚಂದಾಗಿ ಅಭ್ಯಾಸ ಮಾಡುವಂತ. ಹಾಗೆ ಒಂದು ನಮಸ್ಕಾರ ಮಾಡಿಬಿಡ್ರಿ ನೀವು ಮೋಕ್ಷಕ್ಕೆ ಹೋಗ್ಬಿಡ್ತೀರಿ ಅಂದ್ರೆ ಅರ್ಥ ಏನು? ನಮಸ್ಕಾರಕ್ಕೆ ಬಹಳ ಮಹತ್ವ ಇದೆ. ನಮಸ್ಕಾರದಿಂದ ಪುಣ್ಯ, ಪುಣ್ಯದಿಂದ ಹೆಚ್ಚಿನ ಸೇವೆ, ಹೆಚ್ಚಿನ ಸೇವೆಯಿಂದ ಮತ್ತೆ ಶರಣಾಗತಿ, ಶರಣಾಗತಿಯಿಂದ ವಿಶೇಷವಾದ ತತ್ವಜ್ಞಾನ, ತತ್ವಜ್ಞಾನದಿಂದ ಮತ್ತೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಭಗವತ್ ಪ್ರಸಾದದಿಂದ ಮುಕ್ತಿ. ಇಷ್ಟ ಅಭಿಪ್ರಾಯ. ನಮಸ್ಕಾರಕ್ಕೆ ಮುಕ್ತಿ ಸಿಗ್ತದೆ ಅಂದ್ರೆ ಇಷ್ಟ ಅಭಿಪ್ರಾಯ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಮೊನ್ನೆ ನಾವು ಗಂಗಾ ನದಿ ಸ್ನಾನ ಮಾಡಿ ಬಂದ್ವಲ್ಲ, ನಾವು ವಿಷ್ಣು ಲೋಕಕ್ಕೆ ಹೋಗೇ ಇಲ್ಲ, ಇನ್ನು ಇಲ್ಲೇ ಕೂತೀವಲ್ಲ ಅಂದ್ರೆ ಅರ್ಥ ಏನು? ಇದೇ ಅಭಿಪ್ರಾಯ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅನಂತ ಪುಣ್ಯ ಬರ್ತದೆ. ಅದರಿಂದ ಆತ್ಮ ಸಂಸ್ಕಾರ, ಆತ್ಮಶುದ್ಧಿ, ಮನಃಶುದ್ಧಿ ಆಗಿ ಅದರಿಂದ ಮತ್ತೆ ಭಗವದ್ ಭಕ್ತಿ ಉಂಟಾಗಿ ಮುಂದೆ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ. ಇಷ್ಟ ಅಭಿಪ್ರಾಯ. ಹಾಗೆ ಈ ಅಭಿಪ್ರಾಯ ತಿಳ್ಕೊಳ್ಬೇಕು. ನಮಸ್ಕಾರ ಅನ್ನೋದು ಯಾಕೆ ಮಹತ್ವದ್ದು ಅಂದ್ರೆ, ಅದು ನಮ್ಮನ್ನ ಕೊನೆಗೆ ಮುಕ್ತಿ ಪರ್ಯಂತ ಬಿಡುವುದಿಲ್ಲ, ಅದಕ್ಕಾಗಿ ನಮಸ್ಕಾರ ದೊಡ್ಡದು. ಇಷ್ಟು ಶಾಸ್ತ್ರದ ಹಿನ್ನೆಲೆಯೊಳಗೆ ನಾವು ತಿಳ್ಕೊಳ್ಬೇಕು. ಆಯ್ತು. ಮುಂದೆ ಕಲವು ಕಲುಷ ಚಿತ್ತಾನಾಂ
ಪಾಪಾಚಾರ ರತಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥ. ಮತ್ತೆ ಮತ್ತೆ ಈ ಮಾತುಗಳು ಬರ್ತಾ ಇದ್ದಾವೆ. ರಮತೆ ಪ್ರಾಕೃತೋ ಯಥ, ಪ್ರಾಕೃತವಾದ ಈ ಶರೀರದಲ್ಲಿ ನಾವೆಲ್ಲ ಪ್ರಾಕೃತಿಕವಾಗಿ ಇದ್ದವರು. ಸತ್ವ, ರಜಸ್ಸು, ತಮಸ್ಸು ಇವುಗಳಿಂದ ಸೃಷ್ಟಿಯಾದದ್ದು ನಮ್ಮ ದೇಹ, ತ್ರಿಗುಣಾತ್ಮಕವಾದ ಪ್ರಪಂಚ. ಆದರೆ ಪರಮಾತ್ಮ ವೆಂಕಟೇಶ ಇಲ್ಲಿ ಬಂದಾಗಲೂ ಕೂಡ ಯಾವಾಗಲೂ ಕೂಡ ಅವನು ಪ್ರಾಕೃತನಲ್ಲ, ಅಪ್ರಾಕೃತನೇ. ಹೀಗಾಗಿ ಅವನು ಚಿದಾನಂದೈಕ ದೇಹನ, ಸಚ್ಚಿದಾನಂದಾತ್ಮ ಸ್ವರೂಪಿಯಾದ ಪರಮಾತ್ಮ. ಆದ್ದರಿಂದ ಅವನಿಗೆ ಪ್ರಾಕೃತರಂತೆ ಅವನು ತೋರಿಸ್ತಾ ಇದ್ದಾನೆ ಅಂತೆಲ್ಲ ಮತ್ತೆ ಮತ್ತೆ ಆ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಮುಂದೆ ತತ್ರ ಸಾಕ್ಷಾತ್ ರಮಾಕಾಂತಃ ಕಿಂ ತತ್ರ ಸುಕೃತಂ ಫಲಂ ಬಹುಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನಂ. ನೀವು ವೆಂಕಟೇಶ ದೇವರ ಪರ್ವತಕ್ಕೆ ಹೋಗಿ ಬಂದೀರಿ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅನೇಕ ಜನ್ಮಗಳ ಪುಣ್ಯ ಇದೆ, ಅದಕ್ಕೆ ಹೋಗಿರಿ ಅಂತ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಾವು ಹೋಗಿ ಬಂದಿದ್ದು ಬಹಳ ಅನಾಯಾಸವಾಗಿ ಆಯ್ತು ಅಂತ ನಾವು ಹೇಳ್ತಾ ಇರ್ತೇವೆ. ದೇವರ ಅನುಗ್ರಹ ಅಷ್ಟಿದೆ ಅಂತ ಅರ್ಥ. ಅನೇಕ ಜನ್ಮಗಳ ಪುಣ್ಯ ಸಂಚಯ ಇಲ್ಲದೆ ಆ ದೇವರ ದರ್ಶನ ಆಗೋದಿಲ್ಲ. ತತ್ರಾಪಿ ವೆಂಕಟಗಿರಿಯರ್ ದರ್ಶನಂ ಮುಕ್ತಿದಂಬರಂ. ಹೀಗಾಗಿ ಅದನ್ನಂತೂ ಸಾಮಾನ್ಯ ಅಂತ ತಿಳಿಯಲೇಬಾರದು ಅಂತ ಹೇಳ್ತಾರೆ. ದುರ್ಲಭಂ ದೇವಸಂಘಾನಾಂ ಮನುಷ್ಯಾಣಂತೂ ಕಾಕಥ. ದೇವತೆಗಳೇ ಬಂದು ನಾವು ಸ್ನಾನ ಮಾಡಬೇಕು ಅಂತೆಲ್ಲ ಮನೆ ಹೇಳಿದ. ಆ ಅರುಣೋದಯ ಕಾಲಕ್ಕೆ ಯಾವ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ದೇವತೆಗಳೇ ಬರ್ತಾರೆ ಅಂತ ಹೇಳಿದ್ರು. ಅಂತಹ ದೇವತೆಗಳ ಅಪೇಕ್ಷೆ ಪಡುವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತೀವಿ. ಅಲ್ಲಿ ಪರಮಾತ್ಮನ ವರಾಹ ದೇವರ ಪರಮಾತ್ಮನ ದರ್ಶನವನ್ನ ಮಾಡ್ತೀವಿ ಅಂದ್ರೆ ಎಂಥ ದೊಡ್ಡ ಸೌಭಾಗ್ಯ ಮನುಷ್ಯರದು ಅಂತೆಲ್ಲ ಅಭಿಪ್ರಾಯವನ್ನು ಹೇಳ್ತಾರೆ. ಹಿಂದೆ ಒಬ್ಬ ಒಳ್ಳೆ ಯಜ್ಞದೇವ ಅಂತ ಅವನ ಹೆಸರು. ಆ ಯಜ್ಞದೇವ ಅನ್ನುವ ಒಬ್ಬ ಒಳ್ಳೆಯ ಮುನಿಗೆ ಒಬ್ಬ ಮಗ ಇದ್ದ, ಸುಮತಿ ಅಂತ ಅವನ ಹೆಸರು, ಸುಮತಿ. ಆ ಸುಮತಿ ಅನ್ನುವಂತಹ ಮಗ ಮತ್ತೆ ತಂದೆಗೆ ಅನುಗುಣವಾಗಿ ಬೆಳೆಯದೆ ಏನೋ ಕೆಟ್ಟ ಸಂಘದಿಂದ ದುರಾಚಾರಿ ಆಗ್ಬಿಟ್ಟ. ಮಕ್ಕಳು ಚೆನ್ನಾಗಿ ಬೆಳೆದ್ರೆ ಒಳ್ಳೇದು, ಚೆನ್ನಾಗಿ ಬೆಳೆಯದೇ ಇದ್ರೆ ಭಾರಿ ಕಷ್ಟ. ಅವರನ್ನ ಮತ್ತೆ ದಾರಿಗೆ ತರೋದು ಅಷ್ಟು ಬಹಳ ಕಷ್ಟ. ತಂದೆ ತಾಯಿಗಳಿಗೆ ಅದರ ಕಷ್ಟ ಗೊತ್ತಿರುತ್ತೆ. ಬಹಳ ದುಃಖಿತನಾದ ಅವನು. ಇವನು ದುರಾಚಾರ ಹೆಚ್ಚಾಗ್ತಾ ಆಗ್ತಾ ಹೋಯ್ತು. ಅವನು ಮನೆ ಬಿಟ್ಟು ಹೋದ. ಎಲ್ಲಿಗೆ ಹೋದ ಅಂದ್ರೆ ಹೇಳ್ತಾರೆ ಉತ್ಕಲ ಕ್ಷೇತ್ರ. ಉತ್ಕಲ ಅಂದ್ರೆ ಇವತ್ತಿನ ಒರಿಸ್ಸಾ. ಅಲ್ಲಿಗೆ ಹೋದಂತ. ಯಾವ ಕೆಲಸಕ್ಕೆ ಹೋದ? ಕಳ್ಳತನ ಮಾಡ್ಲಿಕ್ಕೆ ಹೋದಂತ. ಒಳ್ಳೆ ಕಳ್ಳರೆಲ್ಲ ಇರುವಂತಹ ಗುಂಪು ಅವನಿಗೆ ಸಿಕ್ಕಿತ್ತು. ಆ ಕಳ್ಳರ ಗುಂಪಿನಲ್ಲಿ ಅವನು ಸೇರಿಕೊಂಡು ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕಳ್ಳತನ ಮಾಡೋರಿಗೆ ಅನಿವಾರ್ಯವಾಗಿ ಬಂದ ಇನ್ನೊಂದು ಮತ್ತೆ ಅವಕಾಶ ಅಂದ್ರೆ ಇನ್ನೊಬ್ಬರಿಗೆ ಹೊಡೆಯೋದು, ಬಡಿಯೋದು, ಕೊಲೆ ಮಾಡೋದು, ಇದೆಲ್ಲ ಅಂತಹದನ್ನೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ದರೋಡೆ ಮಾಡಿದ, ದುರಾಚಾರ ಮಾಡಿದ, ವೇಶ್ಯಾಸ್ತಂಗ ಮಾಡಿದ, ಎಲ್ಲ ಮಾಡ್ತಾ ಹೋಗಿ ಕೊನೆಗೆ ಒಂದು ದಿನ ಒಬ್ಬ ಬ್ರಾಹ್ಮಣನ ಸಂಹಾರ ಮಾಡಿದ. ಬ್ರಾಹ್ಮಣನ ಕೊಲೆ ಮಾಡಿದ. ಅವನ ಹತ್ತಿರ ಇರುವ ಸ್ವತ್ತನ್ನ ತಗೋಬೇಕು ಅಂತ ಹೇಳಿ ಬ್ರಾಹ್ಮಣನನ್ನು ಯಾವಾಗ ಕೊಂದ ಆವಾಗ ಅವನಿಗೆ ಮತ್ತೆ ಬ್ರಹ್ಮಹತ್ಯೆ ದೋಷ ಬಂದ್ಬಿಡ್ತು. ಆ ಬ್ರಹ್ಮಹತ್ಯ ಅವನಿಗೆ ವಿಚಿತ್ರವಾದ ಉಗ್ರವಾದ ರೀತಿಯಲ್ಲಿ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಓಡಲಿಕ್ಕೆ ಶುರು ಮಾಡಿದಂತೆ. ಎಲ್ಲಿ ಹೋದ್ರೂ ಸುಖ ಆಗ್ತಾ ಇಲ್ಲ, ಎಲ್ಲಿ ಹೋದ್ರೂ ಕಷ್ಟ. ತಂದೆ ಹತ್ರ ಓಡಿ ಬಂದ. ನೆನಪಾಯ್ತು, ಅಪ್ಪನ ನೆನಪಾಯ್ತು. ಯಾವಾಗ ನಮ್ಮ ಕೈ ನಿಲ್ತದೋ ಆವಾಗ ಇನ್ನೊಬ್ಬರು ನೆನಪಾಗ್ತದೆ. ಅದಕ್ಕೆ ಹೇಳ್ತಾರೆ, ನಿಮ್ಮ ನಿಮ್ಮ ಮಾರ್ಗ ಚೆನ್ನಾಗಿದ್ದಾಗ ಇನ್ನೊಬ್ಬರನ್ನ ಮರಿಬೇಡ್ರಿ. ಯಾವಾಗ ನಿಮ್ಮ ಮಾರ್ಗ ಇಳಿಮುಖ ಆದಾಗ ಅವ್ರು ಬೇಕಾಗ್ತಾರೆ. ಹಾಗೆ ಪರಮಾತ್ಮ ಹಾಗೆ ಈ ಸುಮತಿ ತಾನು ಆ ತಂದೆಯ ಹತ್ತಿರ ಓಡಿ ಬರ್ತಾನೆ. ನನಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ, ಅದು ನನ್ನನ್ನು ಪ್ರತಿನಿತ್ಯ ಕಾಡ್ತಾ ಇದೆ, ಪಿಶಾಚಿಯ ರೂಪದಲ್ಲಿ ಕಾಡ್ತಾ ಇದೆ. ಹೇಗ್ ಮಾಡ್ಬೇಕು? ಅದರಿಂದ ನಾನು ಉದ್ಧಾರ ಆಗ್ಬೇಕು ಅಂತಂದಾಗ ಅದೇನೋ ಪುಣ್ಯ ವಶಾತ್ ಅದು ಹೇಳ್ತಾರೆ ಸಮಯ ಬಂದಿತ್ತು. ಅದೇ ಕಾಲಕ್ಕೆ ಇವನು ಬಂದಿದ್ದ. ಆವಾಗ ಅಲ್ಲಿಗೆ ದುರ್ವಾಸರು ಬರ್ತಾರೆ. ದುರ್ವಾಸರ ಸಮಾಗಮ. ದುರ್ವಾಸರ ನಿತ್ಯದಲ್ಲಿ ಓಡಾಡ್ಕೊಂಡಿರೋರು ಅವರು ಮತ್ತೆ ಮುನಿಗಳು. ದುರ್ವಾಸ ಮುನಿಗಳು ಬಂದಾಗ ಅನಾಯಾಸವಾಗಿ ಬಂದಿದ್ದೀರಿ, ನನ್ನ ಮಗನ ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ರಿ ಅಂತ ಕೇಳ್ಕೊತಾರೆ. ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡುವಂತದ್ದು ಅಲ್ಲೇ ಅಲ್ಲ, ಅದನ್ನ ಅನುಭವಿಸೇ ಸಿದ್ಧ, ಬೇರೆ ಏನೂ ಅವಕಾಶ ಇಲ್ಲ. ಏನ್ ಮಾಡ್ಬೇಕು? ಬ್ರಹ್ಮಹತ್ಯೆಯನ್ನ ಅನುಭವಿಸಲೇಬೇಕು ಅಂತ ಹೇಳಿದ್ರಂತೆ. ಇಲ್ಲ ಇಲ್ಲ, ನೀವು ನಾನು ಇಷ್ಟು ದಿವಸ ನಿಮಗೆ ಏನಾದ್ರೂ ಸೇವೆ ಮಾಡಿದ್ದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ನೀವು ನನ್ನ ಮಗನ ಈ ಬ್ರಹ್ಮಹತ್ಯೆಯನ್ನ ಪರಿಹಾರ. ತಂದೆ ತಾಯಿಗಳ ಕರುಳು ಎಷ್ಟು ಅನಿವಾರ್ಯವಾದದ್ದು. ತಂದೆ ತಾಯಿಯನ್ನ ಧಿಕ್ಕರಿಸಿ ಅವರಿಗೆ ಮತ್ತೆ ಮಾಡಬಾರ್ದು ಅನಾಚಾರವನ್ನ ಮಾಡಿ ಹೋದರೂ ಕೂಡ ಮತ್ತೆ ಕರುಳು ಹೇಳ್ತಾ ಇದೆ, ಮಗನಿಗೋಸ್ಕರ ತುಡಿತಾ ಇದೆ. ಏನಾದ್ರೂ ಮಾಡಿ ನನ್ನ ಪುಣ್ಯವನ್ನು ತೆಗೆದುಕೊಳ್ರಿ, ಆದ್ರೆ ನನ್ನ ಮಗನ ಉದ್ಧಾರ ಮಾಡ್ರಿ ಅಂತ ಕೇಳ್ಕೊತಾರೆ. ದುರ್ವಾಸರಿಗೆ ಮತ್ತೆ ಮನಸ್ಸಿಗೆ ಬಂತು, ಇಲ್ಲ ಇದು
ನಿಜವಾಗಿಯೂ ನೋಡಿದ್ರೆ ನಾನು ಮಾಡಬಾರ್ದು. ಆದರೂ ಕೂಡ ನನ್ನ ತಪಸ್ಸಿನ ಪ್ರಭಾವದಿಂದ ಅವನ ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ತೀನಿ. ಅದಕ್ಕಾಗಿ ಏನು ಅಂತಂದ್ರೆ ಅವನಿಗೆ ಉತ್ತಮವಾದ ತೀರ್ಥದ ಸ್ನಾನವನ್ನ ಮಾಡಿಸ್ತೀನಿ. ಆವಾಗ ಕರೆದುಕೊಂಡು ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಅವನನ್ನು ಸ್ನಾನ ಮಾಡಿಸ್ತಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಅವನಿಗೆ ಮತ್ತೆ ಹೇಳ್ತಾರೆ, ನೀನು ಗತಪಾಪನಾಗಿದ್ದೀಯ ಅಂತ. ಎಂಥ ಪಾಪ, ಸಾಮಾನ್ಯವಾದದ್ದಲ್ಲ. ಬ್ರಹ್ಮಹತ್ಯ ಅಂತ ದೊಡ್ಡ ದೊಡ್ಡ ದೋಷಗಳು ಪರಿಹಾರ ಆಗುವಂತಹದ್ದಲ್ಲ. ಆದರೂ ಕೂಡ ಕೇವಲ ಸ್ವಾಮಿ ಪುಷ್ಕರಣಿ ತೀರ್ಥರಾಜ ಅಂತ ಅದನ್ನು ಕರೀತಾರೆ. ನಿನ್ನೆ ಕೇಳಿದ್ರೆ ಗಂಗಾದಿ ಸರ್ವ ತೀರ್ಥಗಳಿಗೆ ಅದು ಉಗಮ ಸ್ಥಾನ ಅಂತ. ಅಂತಹ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಆ ಸುಮತಿ ಅನ್ನುವಂತಹ ಆ ವ್ಯಕ್ತಿ ಇದ್ದಾನಲ್ಲ, ಅವನು ತನ್ನ ಉದ್ಧಾರವನ್ನು ಪಡ್ಕೊಂಡ ಅಂತ ಆ ಕ್ಷೇತ್ರ ಮಹಿಮೆ ಹೇಳುವಲ್ಲಿ ಅದೇ ಸ್ಕಂದ ಪುರಾಣದಲ್ಲಿ ಈ ಕಥೆಯನ್ನ ಹೇಳ್ತಾರೆ. ಬಹಳ ಮಹತ್ವದ ಸಂದೇಶಗಳನ್ನೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಈ ಮುಖ್ಯ ಪುರಾಣಕ್ಕೆ ಅನುಗುಣವಾಗುವಂತೆ ಅನೇಕ ವಿಷಯಗಳು ಬರ್ತಾ ಇರ್ತದೆ. ಇಂತಹ ಸುವರ್ಣಮುಖಿ ನದಿ ಮತ್ತೆ ಯಾವ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಯಾರು ಸ್ನಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅವರು ಪಾವನರಾಗ್ತಾರೆ ಅಂತ ಇತಿ ದೇವಸಂಘಾನಾಂ ಮನುಷ್ಯಾಣಂತು ಕಾಕಥಾ ಎಂಬುವಲ್ಲಿಗೆ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ವರಾಹ ದರ್ಶನಂ ಬಕುಲಾ ಲಾಭೋ ನಾಮ ಪಂಚಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಕಥೆಯನ್ನ ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ದಯಾನಿಧೇ 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 ನಮೋ ನಮಃ.